ಪುಷ್ಪ ನೋಡಲಿಲ್ವಾ? ಪುಷ್ಪ 2 ಅಲ್ಲು ಅರ್ಜುನ್ದು. ಕಣ್ಣು ಮುಂದೆ ಸಾಲು ಸಾಲು ದುರಂತಗಳಿದ್ದಾವೆ. ಆದರೂ ಯಾಕೆ ಇದಕ್ಕೆ ಕಡಿವಾಣ ಹಾಕೋಕ್ಕಾಗ್ತಾ ಇಲ್ಲ ಕಾನೂನಾತ್ಮಕವಾಗಿ? ಯಾರೋ ಕಾರಣರಾಗಿರ್ತಾರೆ, ಇನ್ಯಾರ್ದೋ ಮೇಲೆ FIR ಹಾಕಿಸುವಂಥ ಕೆಲಸಗಳು ಆಗ್ತಾ ಇದೆ. ವಿಜಯ್ ಮೇಲೆ ಇನ್ನೂ ಕೂಡ FIR ಆಗಿಲ್ಲ. ಓಕೆ, ಒಬ್ಬ ಸ್ಟಾರ್ ನಟ, ಅವರ ಅಭಿಮಾನಿಗಳು ಪ್ರೀತಿ ಇದೆ. ಆದರೆ ನಿನ್ನೆ ಘಟನೆ ಆಗಿದೆ ಅಲ್ವಾ, ಇದು ರಾಜಕೀಯ ಪಿತೂರಿ ಅಂತ ಹೇಳ್ತಾ ಇದ್ದಾರೆ. ರಾಜಕೀಯ ಷಡ್ಯಂತ್ರ ಇದು, DMK ಸ್ಟಾಲಿನ್ ಮಾಡಿದ್ದು ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ನಿರೀಕ್ಷೆಗಿಂತ ಹೆಚ್ಚಿನ ಜನ ಸೇರಿಬಿಟ್ರು. 10,000 ಟಾರ್ಗೆಟ್ ಇದ್ದಿದ್ದು 56,000. ಕರೆಂಟ್ ಆಫ್ ಆಗೋಗ್ಬಿಡ್ತು. ಮರದ ಮೇಲೆ, ಕಂಬದ ಮೇಲೆ ಎಲ್ಲ ನಿಂತ್ಕೊಂಡಿದ್ರಂತೆ. ಹಾಗಾಗಿನೇ ಈಗ ಜನರ ಒಂದು ಅಂಧಾಭಿಮಾನ, ಹುಚ್ಚು ಅಭಿಮಾನ ನಮಗೆ ಕಾಣಸಿಗ್ತಾ ಇದೆ. ನೋಡಿ, ಕಾಲು ತುಳಿತಕ್ಕೆ ಕಾರಣಗಳೇನು ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗಬೇಕಾಗುತ್ತೆ. ರ್ಯಾಲಿಗೆ ನಟ ದಳಪತಿ ವಿಜಯ್ ಅವರು ತಡವಾಗಿ ಬರ್ತಾರೆ. 6-7 ಗಂಟೆ ತಡವಾಗಿ ಬರ್ತಾರೆ ಇವರು. ಅಲ್ಲೇ ಜನ ಸುಸ್ತಾಗ್ಬಿಟ್ಟಿದ್ರು, ಹಸಿವಿನಿಂದ ಬಳಲ್ತಾ ಇದ್ರು, ನೀರಿಲ್ಲ, ಏನಿಲ್ಲ. ಅಲ್ಲಿ ಮಧ್ಯಾಹ್ನದಿಂದ ಕಾದು ಕುಳಿತಿದ್ರು. ಕಾರಣ ನಂಬರ್ 2 ಇದು ಕೂಡ ವಿಳಂಬ ಆಗಿದ್ದು ಕಾರಣ ನಂಬರ್ 3, 10,000 ಜನರ ನಿರೀಕ್ಷೆ ಇತ್ತೆ. ಆದರೆ ಅಲ್ಲಿ ಸೇರಿದ್ದು 30,000ಕ್ಕಿಂತ ಹೆಚ್ಚು ಜನ ಜಮಾವಣೆ ಆಗ್ತಾರೆ. ಒಂದು ಸಣ್ಣ ಪ್ರದೇಶ ರೀ ಅದು, ಅಲ್ಲಿ ರಾಜಕೀಯ ರ್ಯಾಲಿ ಮಾಡುವಂಥ ಸ್ಥಳನೇ ಅಲ್ಲ ಅದು. ಕಾರಣ 4 TVK 2 ಕಡೆ ಅನುಮತಿ ಕೇಳಿತ್ತು. ಪೊಲೀಸರಿಂದ ಈ ಜಾಗದ ಒಂದು ವ್ಯವಸ್ಥೆ ಮಾಡಿದರು. ಅಂದರೆ ಇವ್ರು ಹೇಳ್ತಾ ಇರೋದು, ನಾವು ಕೇಳಿದ ಕಡೆ ವಿಶಾಲವಾದ ಮೈದಾನ ಕೊಟ್ಟಿಲ್ಲ ಅಂತ ಸರ್ಕಾರದವರು. ಕಾರಣ ನಂಬರ್ 5, ಇಷ್ಟು ದೊಡ್ಡ ರ್ಯಾಲಿಗೆ ಮಕ್ಕಳನ್ನು ಕರೆದುಕೊಂಡು ಹೋಗಿದ್ರು. ನೋಡಿ, ತಮಿಳುನಾಡಲ್ಲಿ ಬಹಳ ಹುಚ್ಚು. ಕರ್ನಾಟಕಕ್ಕಿಂತ ಅಲ್ಲಿ ಸ್ಟಾರ್ ನಟರನ್ನ ದೇವರಂತೆ ಪೂಜೆ ಮಾಡ್ತಾರೆ. ಕಾರಣ ನಂಬರ್ 6, ವಿಜಯ್ ನೋಡೋಕೆ ಗುಡಿಸಲು, ಟ್ರಾನ್ಸ್ಫಾರ್ಮರ್ಗಳ ಮೇಲೆಲ್ಲ ಕೂಡ ಹತ್ತಿ ನಿಂತಿದ್ರು. ಕಾರಣ ನಂಬರ್ 6 ಇದು. ಹಾಗಾಗಿನೇ ಅಲ್ಲಿ ಕರೆಂಟ್ ಕಟ್ ಮಾಡಿದ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಬೇರೆ ಷಡ್ಯಂತ್ರ ಇದೆ, ಅದಕ್ಕೆ ವಿದ್ಯುತ್ ಸ್ಥಗಿತ ಮಾಡಿದ್ರು ಅಂತ TVK ಅವರು ಹೇಳ್ತಾ ಇದ್ದಾರೆ. ಕಾರಣ ನಂಬರ್ 7, ಘಟನೆಗೂ ಮೊದಲೇ 9 ವರ್ಷದ ಬಾಲಕಿ ಅಶ್ಮಿಕಾ ಮಿಸ್ಸಿಂಗ್ ಆಗಿಬಿಡ್ತಾರೆ. ಇದೇ ಕಾಲು ತುಳಿತಕ್ಕೆ ಕಾರಣ ಅಂತ ಹೇಳ್ತಿದ್ದಾರೆ. ಸುದ್ದಿ ಹಬ್ಬಿಡ್ತು, ಅಯ್ಯೋ ಅಶ್ಮಿಕಾ ಕಾಣೆಗಿದಲ್ಲಿ ಚೀರಾಟ ಕೂಗಾಟ, ಅಲ್ಲೆಲ್ಲ ಜನ ಚದುರು ಬಿಟ್ರು. ಕಾರಣ ನಂಬರ್ 8, ಮೈಕ್ನಲ್ಲಿ ಬಾಲಕಿಯನ್ನು ಹುಡುಕಿ ಕೊಡಿ ಅಂತ ನಟ ವಿಜಯ್ ಹೇಳ್ತಾರೆ. ತೆರೆದ ವಾಹನದಲ್ಲಿ ಮೇಲೆ ನಿಂತ್ಕೊಂಡಿದ್ರು ಅವ್ರು ಹೇಳ್ತಾರೆ, ಅನೌನ್ಸ್ ಮಾಡ್ತಾರೆ. ಅಲ್ಲಿ ಸ್ವಲ್ಪ ಗಿಲಿಬಿಲಿ ಉಂಟಾಗುತ್ತೆ. ಆಮೇಲೆ ಒಂದು ಯಾವುದೋ ಸಾಂಗ್ ಹಾಕ್ತಾರೆ, 10 ರೂಪಾಯಿ ಸಾಂಗು, ಅದು ಕೂಡ ಕಾರಣ ನಂಬರ್ 9, ವಿಜಯ್ ಮೈಕ್ನಲ್ಲಿ ಹೇಳುತ್ತಿದ್ದ ರ್ಯಾಲಿಯಲ್ಲಿ ನೂಕುನುಗ್ಗಲು ಆ ಸಂದರ್ಭದಲ್ಲಿ ಉಂಟಾಯಿತು. ನೋಡಿ, ಅವರು ಭಾಷಣ ಕಂಪ್ಲೀಟ್ ಆಗೇನು ಮಾಡಲಿಲ್ಲ ಅವರು. ಕಾರಣ ನಂಬರ್ 10, ವಿಜಯ್ ದಳಪತಿ ಭಾಷಣದ ವೇಳೆ ಪವರ್ ಕಟ್ ಆಗಿದೆ. ಕರೆಂಟು ಇದ್ದಕ್ಕಿದ್ದಂತೆ ಅವ್ರು ಬರೋದಕ್ಕಿಂತ ಮುಂಚೆನೇ ಆಫ್ ಆಗಿಬಿಡ್ತು. ಇದು ಕೂಡ ಒಂದು ಬಲವಾದ ಕಾರಣ ನಂಬರ್ 11, ಆ್ಯಂಬುಲೆನ್ಸ್ಗೆ ದಾರಿ ಬಿಡುವ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ಆ್ಯಂಬುಲೆನ್ಸ್ಗಳಿದ್ದು ಅಲ್ಲಿ, ಆದರೂ ಕೂಡ ಪೊಲೀಸರು ಲಾಠಿ ಚಾರ್ಜನ್ನು ಮಾಡಿದರು. ಯಾಕಂದರೆ ಗುಂಪನ್ನು ಚದುರಿಸಲಿಕ್ಕೆ ನಿರೀಕ್ಷಿತ ಪ್ರಮಾಣದಲ್ಲಿ ಇರಲಿಲ್ಲ ಅಲ್ಲಿ. ಕಾರಣ ನಂಬರ್ 12, ಲಾಠಿ ಚಾರ್ಜ್ ವೇಳೆ ಭಯ ಬಿದ್ದು ಜನ ದಿಕ್ಕಾಪಾಲಾಗಿ ಓಡ್ತಾರೆ. ಎದ್ನೋ ಬಿದ್ನೋ ಅಂತ ಓಡ್ತಾರೆ. ಒಬ್ಬರ ಮೇಲೆ ಒಬ್ಬರು ಕುತ್ತಿಗೆ ಮೇಲೆ ಕಾಲಿಡ್ತಾರೆ, ಎದೆ ಮೇಲೆ ಕಾಲಿಡ್ತಾರೆ, ಉಸಿರುಗಟ್ಟು ಸತ್ತು ಹೋಗ್ಬಿಡ್ತಾರೆ. ಕಾರಣ ನಂಬರ್ 13, ವಿಜಯ್ ರ್ಯಾಲಿ ವಾಹನದಿಂದ 1 ಕಿಲೋಮೀಟರ್ವರೆಗೂ ಸೇರಿದ್ರು ಜನ. ನೋಡಿ, ಇವೆಲ್ಲ ವಿಜಯ್ ಸಾವಿನ ಯಾತ್ರೆಗೆ ಕಂಡು ಬಂದಂಥ ಕಾರಣಗಳು. ವಿಜಯ ಯಾತ್ರೆ ಅಲ್ಲ ಇದು, ಸಾವಿನ ಯಾತ್ರೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿನೇ ಈಗ ಇದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ನೇರವಾಗಿ ವಿಜಯ್ ಅವರು ಅನ್ನುವಂಥ ಆರೋಪಗಳು ಬರ್ತಾ ಇದ್ದಾವೆ. ಹಾಗಾದರೆ ಈ ಹಿಂದೆ ಎಲ್ಲೆಲ್ಲಿ ಯಾವಾಗ ಕಾಲು ತುಳಿತಗಳಾಗಿತ್ತು ಅದನ್ನು ಕೂಡ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಈ ಟೈಮ್ನಲ್ಲಿ ಬೇಕಿವೆಲ್ಲ. ಜೂನ್ 4, 2025 ಇಲ್ಲೇ ನಮ್ಮ ಬೆಂಗಳೂರಲ್ಲಿ RCB ವಿಜಯೋತ್ಸವ ನೋಡಿದ್ವಿ. 11 ಜನರೇ ಪ್ರಾಣ ಬಿಟ್ಟರು. ಸುಮಾರು 30ಕ್ಕಿಂತ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡರು. 3 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದ್ರು. ನಮ್ಮ ಕಣ್ಣು ಮುಂದೆ ಇದೆ ಅದು, ಕಚಾಪಚ ತುಳ್ಕೊಂಡೋಗಿದ್ದು. ಫೆಬ್ರವರಿ 15, 2025 ದೆಹಲಿಯ ರೈಲ್ವೆ ನಿಲ್ದಾಣ. ಅವಾಗ ಕುಂಭಮೇಳಕ್ಕೆ ಹೋಗ್ತಾ ಇದ್ರು ಜನ. ಏಕಾಏಕಿ ಅದೇನೋ ಟ್ರ್ಯಾಕ್ ಚೇಂಜ್ ಆಯಿತು ಅಂಥೇಳಿ ನುಗ್ಗಿ ಬಂದುಬಿಟ್ರು. ಅಲ್ಲಿ ಕಾಲು ತುಳಿತ ಆಯಿತು. ಫೆಬ್ರವರಿ ಆಯಿತು. ಇನ್ನು ಜನವರಿ 29, 2025 ಪ್ರಯಾಗ್ರಾಜ್ ಕುಂಭಮೇಳ ನಿಮ್ಗೆ ಗೊತ್ತೇ ಇದೆ. ಅಮೃತ ಸ್ನಾನ ಮಾಡೋಕೆ ಹೋದಂಥವ್ರು 30 ಜನ ಸಾವನ್ನಪ್ತಾರೆ. ಅಲ್ಲಿ 60ಕ್ಕಿಂತ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಳ್ತಾರೆ ಪ್ರಯಾಗ್ರಾಜ್ನಲ್ಲಿ. ಇದು ಕೂಡ ರಾಜಕೀಯವಾಗಿ ಬಹಳ ಸದ್ದು ಮಾಡ್ತು.
ಇನ್ನು ಜುಲೈ 2, 2024 ಉತ್ತರ ಪ್ರದೇಶದ ಹತ್ರಾಸ್, ಇವನು ಬಾಬಾ, ಸ್ವಯಂ ಘೋಷಿತ ಬಾಬಾ, ಭೋಲೆ ಬಾಬಾ, ಆತನ ಪ್ರವಚನ ಇತ್ತು. ಆತನ ಕಾಲ್ಧೂಳೇನೋ ಹಿಡ್ಕೊಳ್ಬೇಕಂತೂ ಓಡಿ ಹೋದ್ರು ಜನ. ಆವಾಗ ಸತ್ತಿದ್ದು 120ರಿಂದ 130 ಜನ ಸತ್ತೋದ್ರು ಅವತ್ತು. ಏನು ಕ್ರಮ ತೆಗೆದುಕೊಂಡ್ರು? ಏನೂ ಆಗಲಿಲ್ಲ, ಒಂದು ಕೇಸ್ ಆಯ್ತು ಅಷ್ಟೇ. ಮಾರ್ಚ್ 31, 2024 ಇಂದೋರ್ನಲ್ಲಿ ದೇಗುಲ ಬಾವಿ ಕುಸಿತ ಆಗುತ್ತೆ. ಅಲ್ಲೂ ಕೂಡ 36 ಜನ ಸಾವನ್ನಪ್ಪಿದ್ದಾರೆ. ನೋಡಿ, ಇತಿಹಾಸವನ್ನು ನಾವು ನೋಡಬೇಕಾಗುತ್ತೆ ಇಲ್ಲಿ. ಸೆಪ್ಟೆಂಬರ್ 29, 2017ರಲ್ಲಿ ಮುಂಬೈನಲ್ಲಾಗುತ್ತೆ. ರೈಲು ನಿಲ್ದಾಣದಲ್ಲಿ 32 ಜನ ಸಾವನ್ನಪ್ತಾರೆ ಆ ದುರಂತದಲ್ಲಿ. ಇದನ್ನ ಯಾಕೆ ಹೇಳ್ತಿದ್ದೇವೆ ಅಂತ ಹೇಳಿದ್ರೆ, ಕೇವಲ ಇದೊಂದೇ ಅಲ್ಲ, ಈ ಹಿಂದೆ ಕೂಡ ಇಂತಹ ದುರಂತಗಳು ನಡೆದಿದೆ ಅಂತ. ಮತ್ತು ಆಂಧ್ರ ಪ್ರದೇಶದ ಗೋದಾವರಿಯಲ್ಲಿ 27 ಜನ ಸಾವನ್ನಪ್ತಾರೆ. ಅಲ್ಲೂ ಕೂಡ ಭೀಕರವಾದಂತಹ ಕಾಲ್ತುಳಿತ ಸಂಭವಿಸಿತ್ತು, ಅಂದರೆ ಗೋದಾವರಿ ತಟದಲ್ಲಿ. ಜೊತೆಗೆ ಅಕ್ಟೋಬರ್ 13, 2013ಕ್ಕೆ ಮಧ್ಯಪ್ರದೇಶದಲ್ಲಾಗುತ್ತೆ. 115 ಜನ ಅಲ್ಲಿ ಪ್ರಾಣವನ್ನು ಕಳೆದುಕೊಳ್ತಾರೆ. ಇವೆಲ್ಲವೂ ಕೂಡ ಭೀಕರ ಕಾಲ್ತುಳಿತದ ಪ್ರಕರಣಗಳು. ಶಬರಿಮಲೆಯಲ್ಲಾಗುತ್ತೆ ನೋಡಿ, 2011ರಲ್ಲಾಗಿದ್ದಿದ್ದು 104 ಜನ ಅವತ್ತು. ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಸಾವನ್ನಪ್ಪಿರುವಂಥ ಒಂದು ಪ್ರಕರಣ ಇದು, ದಕ್ಷಿಣ ಭಾರತದಲ್ಲಿ ಶಬರಿಮಲೆಯಲ್ಲಿ. ಅದಾದ ಮೇಲೆ ಇದು ನಿನ್ನೆ ಆಗಿದ್ದು 40 ಜನ. ಹಿಮಾಚಲ ಪ್ರದೇಶದಲ್ಲಾಗುತ್ತೆ. 2008ರಲ್ಲಿ 162 ಜನ ಸಾವನ್ನಪ್ತಾರೆ. ಹಿಮಾಚಲ ಪ್ರದೇಶದಲ್ಲಿ ಭೀಕರ ಕಾಲ್ತುಳಿತ ಆಗಿತ್ತು. ಇಂತಹ ಘಟನೆಗಳು ಪ್ರತಿ ವರ್ಷ ಕೂಡ ನಡೀತಾ ಇದೆ, ಒಂದಲ್ಲ ಒಂದು ಪ್ರದೇಶದಲ್ಲಿ. ಮಹಾರಾಷ್ಟ್ರದಲ್ಲಿ 340 ಜನ ಸಾವನ್ನಪ್ತಾರೆ. ಅಲ್ಲೂ ಕೂಡ ಇದೇ ರೀತಿಯಾಗಿ ಘನಘೋರ ದುರಂತ ಸಂಭವಿಸಿತ್ತು. ಹಾಗಾಗಿನೇ ಇಲ್ಲಿ ರಾಜಕೀಯವಾಗಿ ನೋಡಬೇಕಾ, ಅಥವಾ ಒಬ್ಬ ಸ್ಟಾರ್ ನಟ ಅಂತ ನೋಡಬೇಕಾ, ಅಥವಾ ಜನರಿಗೆ ತಲೆಯಲ್ಲಿ ಬುದ್ಧಿಲ್ಲ ಅಂತ ನೋಡಬೇಕಾ? ಮಕ್ಕಳ ಮರಿ ಕಟ್ಕೊಂಡು ಹೋಗ್ತಾರೆ, ನಮ್ಮ ಸ್ಟಾರ್ ನಟ ಅಂಥೇಳಿ ಅಲ್ಲಿ ಊಟ ಎಲ್ಲ ಬಿಟ್ಕೊಂಡು ಬರ್ತಾರೆ. ಇಂಥ ಹುಚ್ಚು ಅಭಿಮಾನ ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬಂದೇ ಬರುತ್ತೆ. ಇದೆಲ್ಲದರ ಬಗ್ಗೆ ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ನಾನು. BJPಯ ವಕ್ತಾರೆ ಆಗಿರುವಂತಹ ಕಾಂತಿ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕಾಂಗ್ರೆಸ್ ವಕ್ತಾರ ಆಗಿರುವಂತಹ ದರ್ಶನ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕಾಂತಿ ಮೇಡಮ್, ಈಗ ಈ ಕಾಲ್ತುಳಿತದ ಬಗ್ಗೆ ನಿಮ್ಗೆ ಸಹಜವಾಗಿ ಅಪ್ಡೇಟ್ ಇದ್ದೇ ಇದೆ. ಕಾರಣ ಹೇಗಾಯಿತು ಏನಾಯಿತು ಅಂತ ಗೊತ್ತೇ ಇದೆ. ಬಟ್ ಇದನ್ನು ರಾಜಕೀಯವಾಗಿ ನೋಡ್ತಾ ಇದ್ದಾರೆ. ಅಲ್ಲಿನ ಆಡಳಿತ ಪಕ್ಷ ಇದಕ್ಕೆ ಷಡ್ಯಂತ್ರವನ್ನು ಮಾಡಿದೆ, ಕುಮ್ಮಕ್ಕನ್ನು ನೀಡಿದೆ. ಹಾಗಾಗಿ ಅಲ್ಲಿ ಲಾಠಿ ಚಾರ್ಜ್ ಮಾಡಿಸ್ತು, ಕರೆಂಟ್ ಕಟ್ ಮಾಡಿಸ್ತು ಅಂಥೇಳಿ. ಇದನ್ನು ರಾಜಕೀಯವಾಗಿ ನೋಡ್ತೀರಾ, ಅಥವಾ ಒಬ್ಬ ಸ್ಟಾರ್ ನಟನಿಗೆ ಸೇರಿದಂಥ ಅಭಿಮಾನಿಗಳಂತ ನೋಡ್ತೀರಾ? ಈ ಥರದ ಒಂದು ಘಟನೆ ಪೊಲಿಟಿಕಲ್ ಹಿಸ್ಟ್ರಿಯಲ್ಲಿ, ಇತಿಹಾಸದಲ್ಲಿ ಯಾವತ್ತೂ ಪೊಲಿಟಿಕಲ್ ರ್ಯಾಲಿಯಲ್ಲಿ ಆಗಿದ್ದು ನನಗೆ ನೆನಪಿಲ್ಲ. ಪೊಲಿಟಿಕಲ್ ರ್ಯಾಲಿ ನಾವು ಈಗ ನರೇಂದ್ರ ಮೋದಿಯವರು 2013ರಿಂದ ಸರಿಸುಮಾರು 465 ರ್ಯಾಲಿ ಆಗಿದೆ. ಲಕ್ಷಾಂತರ ಜನ ಸೇರಿದ್ದಾರೆ. ಹೌದು. ಎಲ್ಲೂ ನನ್ನ ಗಮನಕ್ಕಂತೂ ಬಂದಿಲ್ಲ ನಮ್ಮಲ್ಲಿ, ಅಥವಾ ಯಾವುದೇ ಪೊಲಿಟಿಕಲ್ ಪಾರ್ಟಿಯಲ್ಲಿ ಇದು ಮೊದಲ ಬಾರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಖಂಡಿತವಾಗಲೂ ಇದರಲ್ಲಿ ಇಂಟೆಲಿಜೆನ್ಸ್ ಹಾಗೂ ಪೊಲೀಸ್ ಗೌರ್ಮೆಂಟ್ದು ಪಾತ್ರ ಖಂಡಿತ ಇದೆ. ಯಾಕಂದರೆ ಒಂದು ಸ್ಟಾರ್ ನಟ ಸೇರುವಾಗ ಎಷ್ಟು ಜನ ಸೇರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅವರು 10-15 ಸಾವಿರ ಅಂತ ಹೇಳಿದ್ದಾರೆ, 30 ಸಾವಿರ ಆಗಿದೆ. ಆದರೆ ಒಂದು ನಟನಾಗಿ ಅವ್ರು ಸ್ವಲ್ಪ ಲೇಟಾಗಿ ಬಂದಿದ್ದಾರೆ, ಅದು ಖಂಡಿತ ಅವ್ರ ಕಡೆ ತಪ್ಪಿರ್ಬೋದು. ಅದ್ರ ಬಗ್ಗೆ ನಾನು ಇದು ಮಾಡ್ತೀನಿ. ಯಾಕಂದರೆ ಒಂದು ಟೈಮ್ ನಿಗದಿ ಆದಮೇಲೆ 1 ಅವರ್ 2 ಅವರ್ ಲೇಟ್ ಆಗ್ಬೋದು, 3 ಅವರ್ ಲೇಟ್ ಆಗ್ಬೋದು, 6-7 ಅವರ್ ಲೇಟ್ ಆಗೋದಿದೆಯಲ್ಲ, ಅದು ಅಷ್ಟು ಸರಿಯಲ್ಲ. ಆದರೆ ಅವರು ನಾನೀಗ ನೋಡ್ಕೊಂಡು ಬಂದೆ ಬರುವಾಗ ನ್ಯೂಸಲ್ಲಿ, ಫಸ್ಟ್ ಅವ್ರು ಕೇಳಿರೋದು ಪ್ಲೇಸ್ ಬಂದು ಒಂದು ಲೈಟ್ ಹೌಸ್ ಇಲ್ಲ ಬಸ್ ಸ್ಟಾಪ್ ಅಂತ ಕೇಳಿದ್ರಿಂದ, ಅದು ವಿಶಾಲವಾದ ಜಾಗ, 30-40 ಸಾವಿರ ಜನ ಸೇರಿರುವ ಜಾಗ. ಆ ಜಾಗದಲ್ಲಿ ಇವರಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದನ್ನು ಅವರು ಇದು ಮಾಡಿದರು. ಹಾಗೆಯೇ ವಿಜಯ್ ಅವ್ರದ್ದು ಟ್ವಿಟರ್ ನಾನು ನೋಡ್ಕೊಂಡು ಬಂದೆ. ಅವರು ಹೇಳಿದ್ದಾರೆ ಎಲ್ಲವನ್ನು. ಒಂದಂತೂ ಸತ್ಯ, ಯಾವುದೇ ಒಂದು ಈ ಥರ ಆದಾಗ, ಈ ಯಾವಾಗ ಮೊನ್ನೆ ರೀಸೆಂಟಾಗಿ ಜೂನ್ 4ಕ್ಕೆ ಆಯ್ತಲ್ಲ ನಮ್ಮಲ್ಲಿ, ಹೌದು ಜೂನ್ 4ಕ್ಕೆ RCB ತುಳಿತದ್ದು ಇನ್ನೂ ಹಾಗೆ ಕಣ್ಣಲ್ಲಿದೆ ನಮಗೆ. ಅದೇ ಶಾಕ್. ಇದು ಅದಕ್ಕಿಂತ ದೊಡ್ಡದಲ್ವ ಸರ್? 39-40 ಜನ ಅಂದರೆ ಏನಿದು, ಯಾವ ಥರ ಇದು? ಒಂದು ಗೌರ್ಮೆಂಟ್ ಖಂಡಿತವಾಗ್ಲೂ ಇದಕ್ಕೆ ಜವಾಬ್ದಾರಿ ತಗೊಳ್ಳೇಬೇಕು. ಅವರು ಪೊಲಿಟಿಕಲ್ ಇನ್ವಾಲ್ವ್ ಆಗಿರೋದನ್ನ ಪೊಲಿಟಿಕಲ್ ಇರ್ಬೋದು, ಆದರೆ ಇಷ್ಟು ದೊಡ್ಡ ಸಭೆ ನಡೀತಾ ಇರುವಾಗ ಕರೆಂಟ್ ಕಟ್ ಮಾಡುವಂಥದ್ದು ಏನಿದೆ? ಪೊಲಿಟಿಕಲ್ ಏನೇ ಇರಲಿ, ಸಭೆ ಅಂತ ನಡೀತಾ ಇರುವಾಗ ಆ ಸಭೆಯಲ್ಲಿ ಕರೆಂಟೇ ಇಲ್ಲದಾಗ ಯಾರು ಎಲ್ಲಿ ಏನು ಮಾಡ್ತಾ ಇದ್ದಾರೆ, ಅಥವಾ ಯಾರು ಶತ್ರುಗಳಿದ್ದಾರೋ, ಅಲ್ಲಿ ಯಾರಿದ್ದಾರೋ ಯಾರು ಗೊತ್ತಾಗಲ್ಲ, ಯಾವ ವಿಷಯ ಅಂತ ಗೊತ್ತಾಗಲ್ಲ. ಈಗ ಇಂಥ ಒಂದು ಸಭೆ ನಡೀತಾ ಇರುವಾಗ ಕರೆಂಟ್ ಹೋಗೋದು ಬೇರೆ,
ಪರ್ಪಸ್ ಆಗಿ ಕಟ್ ಮಾಡೋದು ಬೇರೆ. ಅಂದ್ರೆ ಈ ಮಾತಿನ ಅರ್ಥ ಈಗ ವಿಜಯ್ ಅವ್ರ ಪರ ವಹಿಸ್ಕೊಂಡು ಮಾತಾಡ್ದಂಗೆ ಕಾಣಿಸ್ತಾ ಇದೆ ಯಾಕೋ ನನಗೆ. ನೋಡಿ, ವಿಜಯವರ ಪರ ಅಂತ ನಾನು ಯಾವತ್ತೂ ಇಲ್ಲ. ನಾನು ಹೇಳ್ತಾ ಇರೋದು ಯಾವುದೇ ಒಂದು ವ್ಯೂವರ್ಸ್ ನೋಡ್ತಾ ಇರ್ತಾರೆ. ನಾನೀಗ ಭಾರತೀಯ ಜನತಾ ಪಾರ್ಟಿಯಿಂದ ಇಲ್ಲಿ ಬಂದಿದ್ದೀನಿ. ವಿಜಯ್ ಅವರು ನಮಗೆ ವಿರೋಧಿಯೇನೇ ಆಗಿದ್ರು, ವಿಜಯ್ ತಪ್ಪಿದ್ರೆ ವಿಜಯರು ತಪ್ಪೇ, ಗೌರ್ಮೆಂಟ್ ತಪ್ಪಿದ್ರೆ ಕಾಂಗ್ರೆಸ್ BJP ಥರ ಗೌರ್ಮೆಂಟ್ ಎಲ್ಲ ಕಡೆ ಇದು ನಡೀತಾ ಬಂದಿದೆ. ಅವರು ಇಷ್ಟು ಸೀರಿಯಸ್ ಆ ಜನಗಳ ಬಗ್ಗೆ ತಗೊಳ್ಳೋದೇ ಇಲ್ಲ ಅಂತ ನಾನು ಸ್ಟ್ರೈಟ್ ಅವೇ ಹೇಳ್ಬಿಡ್ತೀನಿ. ಗೌರ್ಮೆಂಟ್ ಇದ್ದು ದೊಡ್ಡ ಪಾತ್ರ ಇದೆ. ವಿಜಯ್ ಪರವ ನಾನು ಮಾತಾಡ್ತಾ ಇಲ್ಲ. ಆದರೆ ಯಾವುದೇ ವಿಜಯ್ ಈಗ ಒಂದು ಅಪ್ರೂವಲ್ ತಗೊಂಡಿದ್ದಾರೆ ಅಥವಾ ಒಂದು ಸಭೆ ಮಾಡೋಕ್ಕೆ ಒಂದು ಏನದು ಪರ್ಮಿಷನ್ ತಗೊಂಡಿದ್ದಾರೆ, ಅಲ್ಲಿ ಪರ್ಪಸ್ ಆ ಕರೆಂಟ್ ಕಟ್ ಮಾಡ್ತಾರಂದ್ರೆ ಅದು ತಪ್ಪೇ. ನಾನು ಅದರ ಬಗ್ಗೆ ಖಂಡಿತವಾಗ್ಲೂ ಅವರು ನಾವು ಎಲ್ಲರೂ ಅದನ್ನು ತಿಳ್ಕೊಬೇಕಾಗಿದೆ. ಒಂದು ಸಭೆ ಒಂದು 40,000 ಜನ ಸೇರಿದ ಜಾಗದಲ್ಲಿ ಪರ್ಪಸ್ ಆಗಿ ಒಂದು ಗೌರ್ಮೆಂಟ್ ಕರೆಂಟ್ ಕಟ್ ಮಾಡುತ್ತಂದ್ರೆ ಅದು ತಪ್ಪು. ಅದು ನಾನು ಹೇಳ್ತೀನಿ. ನಾನು ಹೇಳ್ತಾ ಇದ್ರಿ ಬಿಜೆಪಿ ಹತ್ರ ರಾಜ್ಯ ಅಂತ ಮೆನ್ಷನ್ ಮಾಡಿದ್ರಿ ನೀವು. ಹೌದು, ಬಿಜೆಪಿ ಆಡಳಿತದ ಲಿಸ್ಟ್ ಇದೆ ಮೇಡಮ್, ನಂತರ ಆಮೇಲೆ ಕೊಡ್ತೀನಿ. ಇರಿ ನಾನು ಕೊಡಿ ನೀವು. ಆದ್ರೆ ನಾನು ಮೊದಲೇ ಹೇಳಿದ್ದೀನಿ, ಈವರೆಗೂ ಯಾವತ್ತು ನರೇಂದ್ರ ಮೋದಿ ಅವರು 436 ರ್ಯಾಲಿ ಮಾಡಿದ್ದಾರೆ ಈ 2013ರಿಂದ. ಅವರು ಪ್ರಧಾನಮಂತ್ರಿಯಿಂದ ಘೋಷಣೆ ಆಗುವ ಮೊದಲು ಇಡೀ ಒಂದು ಚುನಾವಣೆಯ ಜವಾಬ್ದಾರಿನ ಅವ್ರು ಹೊತ್ತಿದ್ದಾರೆ. ಎಷ್ಟು ರ್ಯಾಲಿ ಮಾಡಿದ್ದಾರೆ, ಎಷ್ಟು ಲಕ್ಷಾಂತರ ಜನ ಸೇರಿದ್ದಾರೆ. ಯಾವ್ದಾದ್ರು ಒಂದು ಈ ತರ ಕಪ್ಪು ಚುಕ್ಕೆ ಇದೆಯಾ? ನೋಡಿ, ಇದಕ್ಕೂ ಕೂಡ ಎಲ್ಲವನ್ನೂ ಕೂಡ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ಬೋದು, ಪೊಲೀಸ್ ಇರ್ಬೋದು, ಎಲ್ಲರೂ ನಾವು ಜನ ಸೇರಿದ್ದಾರೆ. ಪಾಪ ನಾನು ಈ ವಾಹಿನಿ ಮುಖಾಂತರ ಆ 39 ಜನ ಯಾರು ಸೇರಿದ್ದಾರೆ ಅವರ ಕುಟುಂಬಕ್ಕೆ ನಿಜವಾಗ್ಲೂ ದುಃಖವನ್ನು ಭರಿಸುವ ಶಕ್ತಿ ಕೊಡ್ಲಿ. ಹಾಗೆ ಆ ಗಾಯಾಳುಗಳು ಯಾರಿದ್ದಾರೆ ಅವ್ರು ಬೇಗ ಶೀಘ್ರ ಗುಣಮುಖವಾಗಲಿ ಅಂತ ಈ ವಾಹಿನಿ ಮುಖಾಂತರ ಮತ್ತೆ ಕೇಳ್ಕೊತೀನಿ. ಆದರೆ ಗೌರ್ಮೆಂಟ್ ಅನ್ನೋದಿದೆಯಲ್ಲ, ದಯವಿಟ್ಟು ಇದನ್ನು ಅವ್ರ ಮೇಲೆ, ವಿಜಯ್ ಮೇಲೆ, ಅವ್ರ ಮೇಲೆ ಅಲ್ಲ. ತಪ್ಪಿತಸ್ಥರು ಯಾರಿದ್ದಾರೆ ಅವರನ್ನು 20 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, 20 ಲಕ್ಷ ಕೊಟ್ರೆ ಅವ್ರು ಸತ್ತವ್ರು ವಾಪಸ್ ಬರ್ತಾರೆ ಸರ್. ಖಂಡಿತ 20 ಲಕ್ಷ ಕೊಡ್ಲಿ, 25 ಲಕ್ಷ ಕೊಡ್ಲಿ, ಅದು ಯಾವುದು ಲೆಕ್ಕನೇ ಅಲ್ಲ. ಒಬ್ರು ಸತ್ತಿದ್ದಾರೆ ಅಂದ ತಕ್ಷಣ ಅವ್ರ ಮನೆಯ ಎಷ್ಟು ಕಷ್ಟ ಇದೆಯೋ. ಈಗ ಮೊನ್ನೆ RCB ಇಲ್ಲಿ 11 ಜನ ಸತ್ರಲ್ಲ ಸರ್, ಅವರ ಮನೆಯವರು, ಅವರ ಅಕ್ಕ ತಂಗಿ, ಅವರ ಹೆಂಡತಿ, ಅವರ ಗಂಡಂದಿರು, ಅಮ್ಮ, ಎಷ್ಟು ಗೋಳಾಟ ಈಗಲೂ ಇರ್ಬೋದು. ವಿಜಯ್ ಅವರನ್ನ ಜೈಲಿಗೆ ಹಾಕಬೇಕು, ನನ್ನ ಪ್ರಕಾರ ಜೈಲಿಗೆ ಹಾಕಬೇಕು. ನಾನು ಅದು ಕಾನೂನಿದೆ, ನಾನು ಹೇಳೋದು ತಪ್ಪು ಯಾರೇ ಮಾಡ್ಲಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಲ್ಲಿ ನೋಡಿ, ಕಣ್ಣರು ಸ್ವತಂತ್ರ ಮಾಡಿದ್ರು ಮಾನ್ಯ ಸಿದ್ದರಾಮಯ್ಯನವರು. ಎಲ್ಲ ಪೊಲೀಸರನ್ನೆಲ್ಲ ಸಸ್ಪೆಂಡ್ ಮಾಡಿದ್ರು. ಸಸ್ಪೆಂಡ್ ಮಾಡಿದ್ಮೇಲೆ ಏನಾಯ್ತು? ಖಂಡಿತ ದರ್ಶನ್ ಸರ್ ಈಗ ಇದು ಅಲ್ಲಿನೂ ಅದೇ ತರ ಮಾಡಿ. ಖಂಡಿತ ದರ್ಶನ್ ಸರ್ ಈಗ ಜನರದು ಹುಚ್ಚು ಅಭಿಮಾನ, ಅಂಧಾಭಿಮಾನ ಅಂತ ನಾನು ಹೇಳ್ತೀನಿ. ಆಯಿತು, ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ, ಅಲ್ಲಿ ಸರ್ಕಾರ ಅವರಿಗೆ ಸರಿಯಾದಂಥ ಸಹಕಾರವನ್ನು ಕೊಡಲಿಲ್ಲ, ಒಬ್ಬ ಸ್ಟಾರ್ ನಟ, ಜನರಿಗೆ ತಲೆಯಲ್ಲಿ ಬುದ್ಧಿ ಇರಲಿಲ್ವಾ ಅಂತ. ನೋಡಿ, ಈ ಜನಗಳ ಮನಸ್ಥಿತಿ ಸ್ವಲ್ಪ ಬದಲಾಗಬೇಕಾಗುತ್ತೆ. ಯಾಕೆಂದ್ರೆ ಈಗ ಹೋದ ಜೀವಗಳು ಬರ್ತಾರೆ ವಾಪಸ್ಸು. ಅವ್ರ ಮನೆಗೆ ಮಕ್ಕಳಿಲ್ಲ ಅಂದರೆ ಅವ್ರ ತಂದೆ ತಾಯಿಯಾರು ತೀರ್ಕೊಂಡ್ರೆ, ಮಕ್ಕಳು ಅನಾಥರಾದ್ರು, ಇಲ್ಲ ಮಕ್ಕಳು ಹೋಯ್ತು ಅಂತಂದ್ರೆ ಮತ್ತೆ ಅವ್ರಿಗೆ ಮಕ್ಕಳಿಲ್ಲ. ಪರಿಸ್ಥಿತಿ ನೋಡಿ. ಇದು ಒಟ್ಟಾರೆ ಏನಂತಂದ್ರೆ ಈ ಹುಚ್ಚು ಅಭಿಮಾನಗಳು ನಡಿಬಾರ್ದು. ಇದು ದೇಶಾದ್ಯಂತ ಅನೇಕ ಕಾಲ್ ತುಳಿತ ಪ್ರಕರಣ ಆಗಿದೆ. ಅದು ಮಹಾರಾಷ್ಟ್ರದಲ್ಲೂ ಆಗಿದೆ, ಆಂಧ್ರ ಪ್ರದೇಶದಲ್ಲೂ ಆಗಿದೆ, ಮತ್ತು ಉತ್ತರ ಪ್ರದೇಶದಲ್ಲೂ ಆಗಿದೆ, ಶಬರಿಮಲೆಯಲ್ಲಿ ಆಗಿದೆ, 104 ಜನ ಅಲ್ಲೂ ಮಡ್ದಿದ್ದಾರೆ. ಈಗ ಅನೇಕ ಪ್ರದೇಶಗಳಲ್ಲಿ ಕಾಲ್ ತುಳಿತಗಳಾಗಿ ಘಟನೆಗಳು ಆದ್ರೂ ಸಮೇತ ನಾವು ಎಚ್ಚೆತ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಒಂದು. ಇನ್ನೊಂದು ಏನು, ಇವತ್ತು ವಿಜಯ್ ಏನು ನಟ ಇದ್ದಾರೆ, ಕಾಲ್ ತುಳಿತ ಘಟನೆ ಆದ್ಮೇಲೆ ಡೈರೆಕ್ಟ್ ಅವರು ಚಾಪರ್ ಎತ್ಕೊಂಡು, ಸ್ಪೆಷಲ್ ಫ್ಲೈಟ್ ಎತ್ಕೊಂಡು ಸೀದಾ ಚೆನ್ನೈಗೆ ಹೋಗ್ತಾರೆ. ಅಂದ್ರೆ ನಿಮ್ ಪಾರ್ಟಿ ವರ್ಕರ್ಸು, ನಿಮ್ಗೋಸ್ಕರ ಬಂದವರು, ನಿಮ್ಗೆ ಅಣ್ಣ ಅಂದವರು, ನಿಮಗೆ ಜೈ ಅಂದವರು, ನಿಮಗೆ ಎಂಥದ್ದು ತಲೈವ ಅಂತಾನೆ ಎಂಥದ್ದು ಅಂತಾರೆ, ಎಲ್ಲರೂ ಅಂದವರು. ಅವ್ರ ದೇಹಗಳೆಲ್ಲ 40 ಜನ ಸತ್ತಿದ್ದಾರೆ, ಬಾಡಿಗಳೆಲ್ಲ ಹೋಗಿ ಆಸ್ಪತ್ರೆನಲ್ಲಿದೆ, ಗಾಯಗೊಂಡಿದ್ದಾರೆ, ಲಾಠಿ ಚಾರ್ಜ್ ಆಗ್ತಾ ಇದೆ. ಒಬ್ಬ ನಟ ಅನ್ನೋದಕ್ಕಿಂತ ಒಂದು ಬಾರಿ ರಾಜಕೀಯಕ್ಕೆ ಬಂದ ಮೇಲೆ ಈ ರೀತಿ ಸಮಸ್ಯೆ ಆದಾಗ ಮನ ಮಿಡಿಯುವಂಥ ಕೆಲಸ ಮಾಡಲೇಬೇಕಿತ್ತು. ಆದರೆ ಅವರ ಗಂಭೀರತೆಯನ್ನು ಇದು ಮಾಡಿಲ್ಲ. ಅದೇನೋ ಇವತ್ತು ಪರಿಹಾರ ಅಂತ ಘೋಷಣೆ ಮಾಡಿದ್ದಾರೆ. ಇವ್ರು ಮೇಡಮ್ ಹೇಳಿದ್ರು, ಪರಿಹಾರ ಕೊಟ್ಟ ತಕ್ಷಣ ಜೀವ ಬರುತ್ತೆ ಅನ್ನುವಂಥ ಸಹಜವಾದಂಥ ಪ್ರಶ್ನೆ. ಆದರೆ ಕುಟುಂಬಕ್ಕೊಂದು ನ್ಯಾಯ ಕೊಡುವಂಥ ಕೆಲಸಕ್ಕೆ ಅವರು ಮಾಡಿದ್ದಾರೆ. ಕೂಡಲೇ ನಿನ್ನೆ ಸ್ಟಾಲಿನ್ ಅವರು ಆಸ್ಪತ್ರೆಗಳಿಗೆ ಹೋಗಿ ಅವ್ರ ಕುಟುಂಬಗಳಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ, ಮತ್ತು ಸರ್ಕಾರನೂ ಪರಿಹಾರವನ್ನು ಕೊಟ್ಟಿದ್ದಾರೆ. ಮತ್ತೆ ಇವತ್ತು ಮೇಡಮ್ ಅವರು ಪರಿಹಾರದ ವಿಚಾರ ಅಥವಾ RCB ವಿಚಾರ, ಸರ್ RCB ಆಯಿತು, ಆದ ಕೂಡಲೇ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಆಸ್ಪತ್ರೆಗೆ ಹೋದ್ರು, 25 ಲಕ್ಷ ರೂಪಾಯಿ ಪರಿಹಾರ ಕೊಟ್ವಿ. ಇವರು ಪರಿಹಾರದ ವಿಚಾರ ಹೋಗುತ್ತಾ ಬರುತ್ತೋ ಅನ್ನೋದೇನೋ ಕೇಳಿದ್ರು. ಸರ್, ಇದೇ ಪೆಹಲ್ಗಾಮಲ್ಲಿ 26 ಜನ ಸತ್ರಲ್ಲ, ನಯಾ ಪೈಸೆ ಪರಿಹಾರ ಕೊಡ್ಲಿಲ್ಲಲ್ಲ. ನರೇಂದ್ರ ಮೋದಿ ಪೆಹಲ್ಗಾಮಿಗೆ ಒಂದು ದಿನಕ್ಕಾದ್ರೂ ಅಲ್ಲಿಗೆ ಹೋಗ್ಲಿಲ್ಲಲ್ಲ. ಕನ್ನಡಿಗರನ್ನ ಇವರಿಗೆ ಯಾವ ನೈತಿಕತೆ ಇದೆ? 44 ಜನ ಸತ್ರಲ್ಲ. ಸರ್ಕಾರ
ಸರ್. ಎಷ್ಟು ಪರಿಹಾರ ಬಗ್ಗೆ ಕೊಟ್ಟಿದ್ದಾರೆ? ನೀವು ಮಾತಾಡೋ ನೈತಿಕತೆ ಇಲ್ಲ ರೀ ಕೋವಿಡಲ್ಲಿ ನಿಮ್ಗೆ. ಚಾಮರಾಜನಗರದಲ್ಲಿ ಮಾತಾಡ್ಬೇಡಿ ನೀವು. 36 ಜನ ಸತ್ತರಲ್ಲ, ಮಾತಾಡ್ಬೇಡಿ ನೀವು. ಸುಳ್ಳು ಹೇಳಿದ್ರು 3 ಜನ ಅಂತ. ಅಲ್ಲ, ಕಾಲ್ ನಯಾ ತುಳಿತಕ್ಕೂ ನಯಾ ಪೈಸೆ ಪರಿಹಾರ ಕೊಡಕ್ಕಾಗಿಲ್ದವ್ರು ಇವ್ರಿಗೆ ಇವ್ರು ಯಾವ ಅಲ್ಲ ರೀತಿ ಮಾತಾಡ್ತಾರೆ? ಕಾಲ್ ಮಾತಾಡಕ್ಕೆ ತುಳಿತಕ್ಕೂ ವಿಷಯ ಇಲ್ಲ. ಕಾಲ್ ತುಳಿತಕ್ಕೂ ಮಾತಾಡಕ್ಕೆ ನೈತಿಕತೆ ಅದಕ್ಕಿಂತ ಇವ್ರು ಮೊದಲು ಅಲ್ಲ 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 ಮತ್ತೆ ಏನ್ ಅಲ್ಲ ಮಾತಾಡೋದು? ಮೇಡಮ್ ಒಂದು ನಿಮಿಷ. ವಿಷಯಾಂತರ ಆದ್ರೆ ನಾವು ಅಲ್ಲ ಖಂಡಿತ ನಾನು ಹೇಳ್ತಾ ಇದ್ದೇನೆ. ಅಲ್ಲ ಅಲ್ಲ ಸರ್ ಒಂದು ನಿಮಿಷ ನಾನು ಹೇಳ್ತಾ ಇದ್ದೇನೆ. ಅಲ್ಲ ಕಾಲ್ ತುಳಿತಕ್ಕೂ ಕಾಲ್ ತುಳಿತಕ್ಕೂ ಪಹಲ್ಗಾಮ್ ದಾಳಿಗೂ ಏನ್ ವ್ಯತ್ಯಾಸ? ಅಲ್ಲ ಎಲ್ಲಿಂದ ಎಲ್ಲಿಗೆ? ಜೈಲಿನಲ್ಲಿ ರೈತರು ಹೋರಾಟ ಮಾಡ್ಬೇಕಾರೆ 728 ಜನ ಸತ್ರಲ್ಲ. ಒಂದು ಪರಿಹಾರ, ಒಂದು ಸಾಂತ್ವನ ಹೇಳಿದ್ರು ನರೇಂದ್ರ ಮೋದಿ ಅವರು. ಡೈಲಿ ಹೋರಾಟ ಆಗ್ತಾ ಇತ್ತಲ್ಲ, ಮಾಹಿತಿ ಕೊರತೆ ಇದೆ ನಿಮ್ಗೆ. ಹೋರಾಟ 50 ಅಲ್ಲ, ಜನ ಮಾಹಿತಿ ಸತ್ತರಲ್ಲ. ಕೊರತೆ ಇದೆ 1 ನಿಮ್ಗೆ. ರೂಪಾಯಿ ಸಾವಲ್ಲ, ಪರಿಹಾರ, ಸಾವಲ್ಲ ಒಂದು ರಾಜಕಾರಣ. ಮಾಹಿತಿ ಕೊರತೆ ಸಾವಲ್ಲ ಇದೆ ನಿಮ್ಗೆ. ರಾಜಕಾರಣ. ಮಾಹಿತಿ ಕೊರತೆ. 238 ಜನ ಸತ್ರಲ್ಲ, 1 ರೂಪಾಯಿ ಪರಿಹಾರ, ಒಂದು ಸಾಂತ್ವನ. ಭಾಷಣ ಏನ್ರಿ? ಏನ್ರಿ ಇದು? ಏನ್ ಮಾಡ್ತಾ ಅಲ್ಲ, ಇದ್ದಾರೆ? ಅಲ್ಲ, ಸರ್. ಭಾಷಣನ? Economic ಸರ್, policy ವಿಷಯಾಂತರ. canteen ಸರ್ ಈಗ ಅಲ್ಲ 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 ಅವರು ಪಹಲ್ಗಾಮ್ ಅಲ್ಲ, ನಿಮ್ಮ ತಮಿಳ್ನಾಡು ಮಾತಾಡ್ರಿ. ಕಾಲ್ ತುಳಿತ ಅಲ್ಲಿ ಬಗ್ಗೆ ಮಾತಾಡ್ತಾರೆ, ಬೇರೆ ಏನೋ ಅಲ್ಲಿ ಮಾತಾಡ್ತಾರೆ. ಅಲ್ಲಿ ಪಹಲ್ಗಾಮ್ ದಾಳಿಗೂ ಏನಿದೆ ಅಂತ? ಸಾವು ಸಾವೇ ಓಕೆನಾ? ಸಾವು ಸಾವೇ. RCB ಆದಾಗ ನಾವು ಪರಿಹಾರನೂ ಕೊಟ್ವಿ, ಅವ್ರಿಗೋಗಿ ಸಾಂತ್ವನೂ ಹೇಳಿದ್ವಿ. ಎಷ್ಟೆಲ್ಲ ರಾಜಕೀಯ ದೀನು ಬೆಳಗಾದ್ರೆ ಅದು ವಿಧಾನಸೌಧದಲ್ಲೂ ಚರ್ಚೆಗಳಾಗ್ತಾ ಹೋಯ್ತು. ಸರ್ ನಮಗೆ RCB ಮಾನವೀಯತೆ ತುಳಿತನ ಇದೆ, ಇಷ್ಟು ಕೀಳಾಗಿ ಹಾಗಾಗಿ ಅವ್ರ ಮಾತಾಡ್ತಿರಲ್ಲ. ಕುಟುಂಬದ ಜೊತೆ ನಿಂತ್ವಿ. ನಮಗೆ ಮಾನವೀಯತೆ ಏನ್ ಇತ್ತು, ನಿಂತ್ಕೊಂಡ್ವಿ ಅದಕ್ಕೆ ಪಾಪ, 25 ಅವ್ರಿಗೆ ಲಕ್ಷ ಎಷ್ಟಿದೆ ಪರಿಹಾರ ತೊಂದ್ರೆ? ಕೊಟ್ವಿ. ನಾನು ಕೇಳ್ತಾ ಇರೋ ಒಂದೊಂದು ಪ್ರಶ್ನೆಗಳಿಗೆ ಗೋತ್ರದಲ್ಲಿ 3,500 ಜನ ಸತ್ರಲ್ಲ, ಏನ್ ಪರಿಹಾರ? ಸಿಕ್ಕರ ನೆರವೇರಿದ ಬಗ್ಗೆ ಅಯೋಧ್ಯೆ ಮಾತಾಡಿ. ವಿಚಾರದಲ್ಲಿ ಸರ್ ಇದು ಅಲ್ಲ ವಿಜಯ್ ಸರ್ ತಮಿಳ್ನಾಡು ಬಗ್ಗೆ ಮಾತಾಡೋಣ. ತಮಿಳ್ನಾಡು ವಿಜಯ್ ಬಗ್ಗೆ ಅಲ್ಲ, ಇತಿಹಾಸ ಮಾತಾಡೋಣ. ಅಲ್ಲ, ಈಗ ರಾಜಕೀಯ ಈ ಪಾರ್ಟಿಯವರಿಂದ ಪರಿಹಾರ ಈಗ ರಾಜಕೀಯ ಖಂಡಿತ ಯಾರಿಗೂ ಸಿಗೋದಿಲ್ಲ. ಸರ್, ಈಗ ಆದ್ರೆ ಸರ್ ಅಲ್ಲಿ ಆಗಿರ್ತಕ್ಕಂಥ ಸಾವು ಸಿಕ್ಕರ ನರಭೇದ ಬಗ್ಗೆ ಮಾತಾಡಿ, ಆಗ್ಬಾರ್ದು. ವಿಷಯಾಂತರನೇ ಅಲ್ವಾ? ಸಿಕ್ಕರ ನರಭೇದ ಹೇಗಾಯ್ತು ಅದರ ಬಗ್ಗೆ ಮಾತಾಡೋಣ. ಮಾತಾಡೋಣ ಮೇಡಮ್ ಬರ್ತೀನಿ ಎಲ್ಲವನ್ನೂ ಮಾತಾಡೋಣ. ಮೇಡಮ್ ಬರ್ತೀನಿ. ಅಲ್ಲಲ್ಲ ಬನ್ನಿ. ಅಲ್ಲ ಸರ್ ಚರ್ಚೆ ಮಾಡೋಣ. ಸರ್ ಈಗ ಬರ್ತೀನಿ ಒಂದು ಬ್ರೇಕ್ ಸಮಯ ಇದೆ. ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಮುಂದುವರಿಸ್ತೇನೆ ಮೇಡಮ್ ಮುಂದುವರಿಸ್ತೇನೆ. ಎಸ್ ಖಂಡಿತ ಬರ್ತೀನಿ ಖಂಡಿತ. ಇಲ್ಲ ಮಾತಾಡೋಣ ಮೇಡಮ್ ಮಾತಾಡೋಣ. ಒಂದೇ ನಿಮಿಷ ಸರ್ ಬರ್ತೀನಿ. ಇಲ್ಲಿ ಯಾಕೋ ತಾವು ರಾಜಕೀಯವಾಗಿ ಬೆರೆಸ್ತಾ ಇದ್ದೀರಿ. ಘಟನೆ ಬಗ್ಗೆ ನೋವಿನ ವಿಚಾರದ ಬಗ್ಗೆ ನಾನು ಕೇಳ್ತಾ ಇದ್ರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ನಮ್ಮಲ್ಲಿರುವಂತಹ ಕೆಲವೊಂದಿಷ್ಟು ಸೆಕ್ಷನ್ಗಳು ಅದ್ರ ಬಗ್ಗೆ ಕೇಳ್ತಿದ್ರೆ ನೀವು ಪಹಲ್ಗಾಮ್ ಅಟ್ಯಾಕ್ ಹೋಗ್ತಾ ಇದ್ದೀರಿ, ಪುಲ್ವಾಮಾ ಅಲ್ಲ, ಅಟ್ಯಾಕ್ ಇವ್ರು ಹೋಗ್ತಾ ಏನು ಇದ್ದೀರಿ. ಕೊಟ್ಟಿಲ್ಲ ಅಂತಾರೆ ಎಲ್ಲಿಂದ ಎಲ್ಲಿಗೆ? ಮಹಾರಾಷ್ಟ್ರದ್ದು. ಅಲ್ಲ, ಒಂದ್ ನಿಮಿಷ ನನಗೆ ಪ್ರಶ್ನೆ ಕೇಳಿದ್ದಾರೆ, ತಡಿ. ಒಂದೇ ನಿಮಿಷ ಮೇಡಮ್ ಒಂದೇ ನಿಮಿಷ ಉತ್ತರ ಕೊಡ್ತಾರೆ. ಮಾಹಿತಿ ಕೊರತೆ ಇದೆ. ಉತ್ತರ ಕೊಡ್ತಾರೆ. ಈ ತರ ಮಾತಾಡೋದು ತಮಿಳ್ನಾಡು ನೀವು ಮಾತಾಡ್ತಾರೆ, ಈ ಬೇರೆ ತರ ಏನೋ ಮಾತಾಡ್ತಾರೆ. ಮಾತಾಡ್ತಾರೆ. ದಯವಿಟ್ಟು ಮತ್ತೆ ಸ್ಪಷ್ಟನೆ ಏನ್ ಕೊಡ್ತಾರೆ. ಸರ್ ಮಾತಾಡ್ತಾರೆ? ನೋಡಿ, ನಾನು ಅಲ್ಲಿ ಸಾವು ಏನು ಕೊಟ್ಟಿಲ್ಲ ನಡೆದಿರ್ತಕ್ಕಂಥದ್ದಕ್ಕೆ ಅಂತಾರೆ ನೋಡಿ. ಸಾಂತ್ವನವನ್ನ ಒಂದೊಂದು government ಹೇಳಿದ್ದೀನಿ. ಎಷ್ಟು pay ಮಾಡಿದ್ರು ಸಾಂತ್ವನವನ್ನ ಹೇಳಿದ್ದೀನಿ. ಸಾಂತ್ವನ ಅವ್ರು ಏನು ಅಲ್ಲಿನ ಕೊಟ್ಟಿಲ್ಲ ಅಂತ ಮುಖ್ಯಮಂತ್ರಿಗಳು ಹೋಗ್ಬಿಟ್ಟು ಅಲ್ಲಿ ಅವರ ಒಂದು ಕುಟುಂಬದವರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಸರ್ಕಾರ ಪರಿಹಾರ ಘೋಷಣೆ ಮಾಡುವಂತ ಕೆಲಸ ಮಾಡಿದೆ. ಇವನ್ ವಿಜಯರು ಜುಡಿಷಿಯಲಿ ಎಂಕ್ವೈರಿ ಆಗ್ಬೇಕು ಅನ್ನುವಂತ ವಿಚಾರ ಹೇಳಿದ್ದಾರೆ. ನೀವು ನನ್ನನ್ನ ಕೇಳಿದ್ರಿ, ನಾನು ಅದೇನೆ. ಈಗ ಒಂದು ಕುಟುಂಬಕ್ಕೆ ಸಾಂತ್ವನ, ಒಂದು ಕುಟುಂಬಕ್ಕೆ ಪರಿಹಾರ ಅವರು ಕೊಟ್ಟಿದ್ದಾರೆ. RCB ಆದಾಗ ನಾವು 25 ಲಕ್ಷ ಕೊಟ್ಟಿದ್ದೀವಿ. ಕೋವಿಡ್ನ ಲಕ್ಷಾಂತರ ಜನ ಸತ್ರಲ್ಲ, ಒಂದು ಸಾಂತ್ವನ ಹೇಳಿದ್ರ ಅಂತ ನಾನು ಕೇಳಿದ್ದು. 1 ರೂಪಾಯಿ ಪರಿಹಾರ ಕೊಟ್ರ ಅಂತ ನಾನು ಹೇಳಿದ್ದು. ಚಾಮರಾಜನಗರದಲ್ಲಿ 36 ಜನ ಸತ್ರಲ್ಲ, ನಯಾ ಪೈಸೆ ಪರಿಹಾರ ಕೊಡದೇನೆ 3 ಜನ ಸತ್ತಿದ್ದಾರೆ ಅಂತ ಸುಳ್ಳು ಹೇಳಿದ್ರಲ್ಲ. ಇವರಿಂದ ಏನು? ಗೋತ್ರದಲ್ಲಿ 3,500 ಜನ ಸತ್ರಲ್ಲ, ಅದಕ್ಕೇನು ಪರಿಹಾರ ಕೊಟ್ಟರು? ಸಬರಮತಿ ಎಕ್ಸ್ಪ್ರೆಸ್ ಅಲ್ಲಿ 56 ಜನ ಸತ್ರಲ್ಲ, ಅದಕ್ಕೇನು ಪರಿಹಾರ? ಅದಕ್ಕೇನು ಸಾಂತ್ವನ? ಮಣಿಪುರದಲ್ಲಿ ತಮಿಳ್ನಾಡು ಬಗ್ಗೆ ಮಾತಾಡೋಣ ಸರ್. ತಮಿಳ್ನಾಡು ಬಗ್ಗೆ ಅದಕ್ಕೆ ಕೇಳ್ತೇನೆ. ಈಗ ತಮಿಳ್ನಾಡು ಸರ್ಕಾರ ಆಡಳಿತ ಆಗಿರ್ಬೋದು, ಪಕ್ಷ ಕರ್ನಾಟಕ ವಕ್ತಾರರು ಸರ್ಕಾರ ಇದ್ದಾರೆ. ಆಗಿರ್ಬೋದು, ಕರ್ನಾಟಕದಲ್ಲಿ ಒಂದು ದುರ್ಘಟನೆ ನಡಿಬಾರ್ದಿತ್ತು. ಆದ್ರೂ ಸಮೇತ ಸರ್ಕಾರ ಕೂಡ್ಲೇನೆ ಏನೇನು ಕ್ರಮಗಳನ್ನ ತಗೊಬೇಕು, ಯಾರನ್ನ ಅಮಾನತ್ನಲ್ಲಿ ಇಡಬೇಕು, ಯಾವ ಕುಟುಂಬಕ್ಕೆ ಏನ್ ಪರಿಹಾರ ಕೊಡಬೇಕು, ಕುಟುಂಬಗಳಿಗೆ ಸಾಂತ್ವನ ಯಾವ ರೀತಿ ಹೇಳ್ಬೇಕು, ಎಲ್ಲಾ ಕೆಲಸವನ್ನ ನಮ್ಮ ಮಾನವೀಯ ಗುಣಗಳಿರೋದ್ರಿಂದ ನಾವು ಮಾಡಿದೀವಿ. ಮಾನವೀಯ ಗುಣ. ತಮಿಳ್ನಾಡು ನಿಮ್ಗೆ ಅದಕ್ಕೆ ಗೋತ್ರ ಅಂದಿದ್ದು, ಮಾನವೀಯ ಗುಣ. ಅದಕ್ಕೆ ಮಣಿಪುರ ಅಂದಿದ್ದು, ಅಲ್ಲ, ಇಲ್ಲಿ ಅದಕ್ಕೆ ದೆಹಲಿ ರೈತರನ್ನ ಅಧಿಕಾರಿಗಳನ್ನ ಮಾತ್ರ ಹೊಣೆಗಾರ ಮಾಡಿದ್ರಿ. ಅಧಿಕಾರಿಗಳು ಮಾತ್ರ ಹೊಣೆಗಾರ ಮಾಡಿದ್ರಿ. ಖಂಡಿತ ಅವರಿಗೆ ಇಂಟೆಲಿಜೆನ್ಸ್ ಭದ್ರತೆ ಕೊಡೋ ಕೆಲಸ ಸರ್ಕಾರದ ವೈಫಲ್ಯ ಇತ್ತು ಅವತ್ತು. ಸರ್ಕಾರದ ವೈಫಲ್ಯ ಸಂಪೂರ್ಣವಾಗಿ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಗುಪ್ತಚರ ಇಲಾಖೆ ವೈಫಲ್ಯ ಕಾಣಿಸ್ತಾ ಇತ್ತು. ಮುಖ್ಯಮಂತ್ರಿಗಳಿಗೆ ಆ ವಿಚಾರಣೆ ಗೊತ್ತಿರಲಿಲ್ಲ. ಮುಖ್ಯಮಂತ್ರಿಗಳ ಆಸ್ಪತ್ರೆಗೆ ಹೋಗಿದ್ದಾರೆ. ಆ ವಿಚಾರ ಲೇಟ್ ಆಗಿ ತಿಳ್ಕೊಂಡಿದ್ದು. ಅದೇ ಕಮಿಷನರ್ ಯಾಕೆ ಸಸ್ಪೆಂಡ್ ಆದ್ರು ಅಂದ್ರೆ ಅವರ ಆದ್ಯ ಕರ್ತವ್ಯ ಸಿಎಂ ಅವ್ರಿಗೆ ಆನ್ ಟೈಮ್ ಅಲ್ಲಿ ಹೇಳಬೇಕಾಗಿತ್ತು. ಇವರು ಹೇಳಿಲ್ಲ. ಅದನ್ನ ವಿಧಾನಸೌಧದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ.
ಸರ್ ಈಗ ನೋಡಿ ಮೇಡಮ್ 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 ಒಂದ್ ನಿಮಿಷ ಈಗ ಪಕ್ಷದ ಅವ್ರು ವಕ್ತಾರರು ಹೇಳ್ತಾ ಇರೋದು ಭಾಷಣ ಮಾಡುವಂತ ಸಮಯ ಅಂತ ನಂಗೆ ಅರ್ಥ ನಿಮ್ಗೆ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಆಗಿದೆ ಮೇಡಮ್. ಹತ್ರಾಸ್ನಲ್ಲಿ ಆಯ್ತು ಯೋಗಿ ಸರ್ಕಾರ. ಒಂದ್ ನಿಮಿಷ ಕುಂಭಮೇಳ ಎಕ್ಸಾಂಪಲ್ ತಗೊಳ್ತಾ ಇದೀವಿ ನಾವು. ಕುಂಭಮೇಳದಲ್ಲಿ ಕೂಡ 60 ಕೋಟಿಗಿಂತಲೂ ಜಾಸ್ತಿ ಜನ ಬಂದಾಗ ಏನು ಯಾವ ತರ ಒಂದು ನೋಡ್ಕೊಂಡಿದ್ದು ಅಂತ ಇಡೀ ವಿಶ್ವ ನೋಡಿದೀವಿ. ಇಲ್ಲಿ ಕರ್ನಾಟಕದ RCB ಕಾಲ್ತುಳಿತದಲ್ಲಿ ಸರ್ ನೀವು ಹೋಗಿದ್ದೀರಾ ಕುಂಭಮೇಳಕ್ಕೆ? ಇಲ್ಲ 140 ಕೋಟಿ ಜನರಲ್ಲಿ ನಾನು ಹೋಗಿಲ್ಲ, ನೀವು ಹೋಗಿಲ್ಲ ಸರ್, ನೀವು ಹೋಗಿದ್ದೀರಾ ಸರ್? ನೀವು ನಿಮ್ಮ ಮುಖಕ್ಕೆ ಎಷ್ಟು ಉಗ್ಯಾರ 50-60 ಕೋಟಿಯಲ್ಲಿ ವಿಸಿಟ್ ಮಾಡಿದ್ದಾರೆ, ಏನ್ ಮಾತಾಡ್ತೀರಾ? ನೋಡಕ್ಕಾಗಲ್ಲ. ನಾನು ಹೇಳೋದಿಷ್ಟೇ, ಆಡಳಿತ ಪಕ್ಷದ ವಕ್ತಾರರಿಗೆ ಕಾಲ್ತುಳಿತದ ಬಗ್ಗೆ 39 ಜನ ಸತ್ತಿದ್ದಾರೆ, ಅದರ ಬಗ್ಗೆ ಅವರಿಗೆ ಬೇಸರ ಇಲ್ಲ. RCB ಯಲ್ಲಿ ಇಲ್ಲಿ 11 ಜನ ಸತ್ತಿದ್ದಾರೆ, ಫ್ಯಾಮಿಲಿ ಏನಾಗಿದ್ದಾರೆ ಅಂತ ಅವರು ಇವರಿಗೂ ಅವ್ರ ಬಗ್ಗೆ ಗಮನ ಕೊಡೋಂತ ಹೋಗಲ್ಲ. ಅವ್ರು ಏನು ಡಿಕ್ಲೇರ್ ಮಾಡಿದಾಯ್ತು, ಇಷ್ಟು ದುಡ್ಡು ಕೊಟ್ಟರೆ ಬರುತ್ತೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. RCB ಯಲ್ಲಿ ಇಲ್ಲಿ ಕರ್ನಾಟಕದ ಇಲ್ಲಿ ನಡೆದಿರುವಂಥ ಇವರು ಮಾಡಿರುವಂತಹ ಎಷ್ಟು ಏನು ಇಂಟೆಲಿಜೆನ್ಸ್ ಫೇಲಿಯರ್ ಇದೆ, ಅದಕ್ಕೆ ಅಧಿಕಾರಿಗಳ ತಲೆ ಕಟ್ಟಿದ್ರು, ಯಾರನ್ನೆಲ್ಲ ಸಸ್ಪೆಂಡ್ ಮಾಡಿದ್ರು. ಇವತ್ತು ಹೇಳ್ತಾ ಇದ್ದಾರೆ ಅಲ್ಲಿ ಯಾರೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. 39 ಜನ ಸತ್ತವರ ಬಗ್ಗೆ ಇವ್ರಿಗೆ ಮಾತಾಡೋಕ್ಕೆ ಏನು ವಿಷಯ ಇಲ್ಲ. ಇತಿಹಾಸದ ಹಿಂದೆ ಮಾತಾಡ್ತಾರೆ, ಇತಿಹಾಸದ ಹಿಂದೆ ಮಾತಾಡೋಣ. ನಾವು ಹೇಳ್ತಿರೋದು ಯಾವುದೇ ಒಂದು ರಾಜ್ಯದಲ್ಲಿ ಈ ಥರ ಒಂದು ಸಭೆ ಅಥವಾ ರ್ಯಾಲಿಗಳು ನಡೆಯುವಾಗ ಅಲ್ಲಿಯ ಗೌರ್ಮೆಂಟ್ ಅದಕ್ಕೆ ಗೌರ್ಮೆಂಟ್ ಅದಕ್ಕೆ ಕೊಡಬೇಕಾಗಿರೋ ಇದು ಇಂಟೆಲಿಜೆನ್ಸ್ ಫೇಲಿಯರ್ ಅಲ್ವಾ ಅದು? ಕರೆಕ್ಟ್. ಇಲ್ಲಿನೂ ಇಂಟೆಲಿಜೆನ್ಸ್ ಫೇಲಿಯರ್, ಇಲ್ಲಿದು ಗೌರ್ಮೆಂಟ್ ಇದೆ, ಇಲ್ಲಿದ CM ಇದಕ್ಕೆ CM DCM ಇದಕ್ಕೆ ಕಾರಣ. ಆದರೂ ಕೂಡ ಅದನ್ನು ಅಧಿಕಾರಿಗಳ ತಲೆ ಕಟ್ಟಿದ್ರು, ಇದಕ್ಕೆ ಇವರು ಒಪ್ಪಕ್ಕೆ ರೆಡಿ ಇಲ್ಲ. RCB ತುಳಿತದಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಅವರ ಫ್ಯಾಮಿಲಿಗಳು ಏನಿದ್ದಾರೆ ಅಂತ ಹೇಳೋದು ಅದು ಅವರವರಿಗೆ ಬಂದ ಕಷ್ಟ ಮಾತ್ರ ಅವರಿಗೆ ಗೊತ್ತಿರುತ್ತೆ. ಅವರ ದುಃಖ ಇವರಿಗೆಲ್ಲ ಅರ್ಥ ಆಗುತ್ತೆ. 25 ಲಕ್ಷ ಕೊಟ್ಟರೆ ಜೀವ ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ ಇವರು. ಪರಿಹಾರ ಕೊಟ್ಟ ತಕ್ಷಣ ಜೀವ ಬರುತ್ತಾ? ಏನ್ ಮಾನವೀಯತೆ ನಿಮ್ಗೆ? ಸಾಂತ್ವನ ಹೇಳಿದ್ದೀವಿ. ಏನ್ ಸಾಂತ್ವನ ಹೇಳಿದ್ದಾರೆ? ಚಾಮರಾಜನಗರಕ್ಕೆ ಹೋದ್ರೇನ್ರಿ ನಿಮ್ಮ ಮಂತ್ರಿಗಳು? ಜೀವ ಬಂತ? ಸುಳ್ಳು ಹೇಳಿದ್ರು. ತಮಿಳುನಾಡು ಮಾತಾಡೋಣ. ತಮಿಳುನಾಡು ಜೀವ ಬಂತ? ವಿಜಯ್ ಮಾತಾಡೋಣ. ಮೇಡಮ್ ಈಗ ಸತ್ರಲ್ಲ 1 ರೂಪಾಯಿ ಪರಿಹಾರ ಕೊಟ್ಟಿಲ್ಲ. ಮೇಡಮ್ ಈಗ ವಿಜಯ್ ಅವ್ರದ್ದು ಮೇಡಮ್ ವಿಜಯ್ ಸರ್ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ಒಂದೇ ನಿಮಿಷ ಅಲ್ಲಿ ಅಲ್ಲಿ ಒಂದ್ ನಿಮಿಷ ಅಲ್ಲಿ ಸರ್ಕಾರದ ಫೇಲ್ಯೂರ್ ಸರ್ ಒಂದ್ ನಿಮಿಷ ದರ್ಶನ್ ಅವರು ಒಂದ್ ನಿಮಿಷ ಮೇಡಮ್ ಈಗ ಮೇಡಮ್ ಅಲ್ಲ ನಿಮ್ಮ ಸರ್ಕಾರದಲ್ಲಿ ಅಲ್ಲಿ ಅಲ್ಲಿ ಒಂದ್ ನಿಮಿಷ ಮಾಹಿತಿ ಕೊರತೆ ಇದೆ. ಅವ್ರು ಹೇಳ್ತಾ ಇರೋದು ಪಹಲ್ಗಾಮ್ ಏನು ಕೊಟ್ಟಿಲ್ಲ ಅಂದ್ರಲ್ರಿ, ನಿಮ್ಗೆ ನಾಚಿಕೆ ಆಗಲ್ಲ? 50 ಲಕ್ಷ ನಮ್ಮ ಯಾರು ಮಹಾರಾಷ್ಟ್ರ CM ಇದಾರಲ್ಲ ಫಡ್ನವೀಸ್, ಅವರು 50 ಲಕ್ಷ ಒಬ್ಬ ವ್ಯಕ್ತಿಗೆ ಕೊಟ್ಟಿದ್ದಾರೆ. 1 ರೂಪಾಯಿ ಕೊಟ್ಟಿಲ್ಲ ಅಂದ್ರಲ್ಲ ರೀ, 1 ರೂಪಾಯಿ ಕೊಟ್ಟಿಲ್ಲ ಅಂದ್ರಲ್ಲ ನೀವು. ಇಲ್ಲಿದ್ ಮಾತಾಡ್ರಿ, ಇಲ್ಲಿ ಕೇಳಿದ್ರೆ ಮಹಾರಾಷ್ಟ್ರ ಸರ್ ನೋಡಿ ರಾಜಕೀಯ ಇಲ್ಲಿ ಸರ್ ಬಿಜೆಪಿ ಕಾಂಗ್ರೆಸ್ ಬರೀ ರಾಜಕೀಯವಾಗಿ ಕೆಸರಾಟ ಆಗ್ತಾ ಇದೆ. ಈಗ ಸರ್ ಕೆಸರಾಟ ಆಗ್ತಾ ಇದೆ, ನೋವಿಲ್ಲ, ಸಂಕಟ ಇಲ್ಲ, ಅಲ್ಲ ನಿಮ್ಗೆ ಸಾವುಗಳ ಬಗ್ಗೆ ನಿಮ್ಗೆ ವಿಷಾದ ಇಲ್ಲ, ಸಾವುಗಳ ಬಗ್ಗೆ ನೋವಿಲ್ಲ. ಖಂಡಿತ ಇದೆ, ರಾಜಕೀಯ ಆರೋಪ ಮಾಡ್ತಾ ಇದ್ರೆ ಅಷ್ಟೇ. ಕರ್ನಾಟಕದಲ್ಲಿ ಆಗಿದೆ RCB ಕಾಲ್ತುಳಿತ ಬಗ್ಗೆ ನೋವಿಲ್ವಾ? ಅವ್ರ ಮೇಲೆ ಇವ್ರ ಮೇಲೆ ಹಾಕಿದ್ರಲ್ಲ, ಅವ್ರ ಕುಟುಂಬಗಳು ಇವತ್ತು ಅನಾಥರಾಗಿಲ್ವಾ? ಒಂದು ಕೆಲಸ ಕೊಟ್ರ, ಚಾಮರಾಜನಗರದಲ್ಲಿ ಸತ್ರಲ್ಲ, ಕೆಲಸ ಕೊಟ್ರ, ಪರಿಹಾರ ಕೊಟ್ರ, ಅವ್ರ ಮನೆಗೆ ಹೋದ್ರ. ನಾವು ಹೋಗಿದ್ದೀವಿ ಸರ್ ಚಾಮರಾಜನಗರಕ್ಕೆ, DK ಶಿವಕುಮಾರ್ ಅವರು ಪ್ರತಿ ಮನೆಗೆ ಹೋಗಿ 1 ಲಕ್ಷ ರೂಪಾಯಿ ತಮ್ಮ ಸ್ವಂತ ಹಣವನ್ನು ಪರಿಹಾರ ಕಾಂಗ್ರೆಸ್ ಮಾತಾಡೋದು ಬರುತ್ತೆ ಅಂತ ಹೇಳಿ ಭಾಷಣ ಮಾಡೋ ಕೇಳಕ್ಕೆ ಇವತ್ತು ತಮಿಳುನಾಡು ಕಾಲ್ ತುಳಿದ ಬಗ್ಗೆ ಮಾತಾಡಿದ್ರೆ ಪಹಲ್ಗಾಮಿಗೂ ಕಾಲ್ ತುಳಿದಾಗ ಏನ್ರಿ ಕೇಂದ್ರ ಸರ್ಕಾರ ಇಂತಹ ಕೇಸಸ್ಗಳು ಕಾಲ್ ತುಳಿತ ಆಗಿದ್ದು ನೋಡಿ, ಕೇಂದ್ರ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆಯಾ ಇಂಥ ಪ್ರಕರಣಗಳನ್ನ? ಖಂಡಿತವಾಗ್ಲೂ ದೇಶ ಕಂಡಂತ ಯಾವತ್ತೂ ಕೂಡ ದೇಶದ ವೀರ ಯೋಧರಿಗೆ ನರೇಂದ್ರ ಮೋದಿ ಅವರು ಏನು ಸಪೋರ್ಟ್ ಮಾಡಿದ್ದಾರೆ, ಏನು ಅನ್ನೋದು ಇಡೀ ವಿಶ್ವ ನೋಡಿದ್ದಾರೆ. ಇವರಿಗೆ ನಾವು ಹೇಳುವ ಅವಶ್ಯಕತೆ ಇಲ್ಲ, ಇಡೀ ವಿಶ್ವನೇ ಗೊತ್ತಿದೆ. ಇವ್ರು ಹೇಳ್ತಾರೆ 1 ರೂಪಾಯಿ ಕೊಟ್ಟಿಲ್ಲ ಅಂತ. ನಾಚಿಕೆ ಆಗಲ್ಲ?
ಸರ್ ದಯವಿಟ್ಟು ಬೇಡ ಸರ್. ಕಾಲ್ ತುಳಿತ ಕಾಲ್ ತುಳಿತದ ಬಗ್ಗೆ ಮಾತಾಡೋಣ. ಶ್ರೀಲಂಕನ್ ಪರವಾಗಿಲ್ಲ. ಒಂದು ನಿಮಿಷ ಕಾಲ್ ತುಳಿತದ ಬಗ್ಗೆ ಮಾತಾಡೋಣ. ಅವರು ನರೇಂದ್ರ ಮೋದಿ ರ್ಯಾಲಿ ಬಗ್ಗೆ ಮಾತಾಡಿದ್ರು. ಇವತ್ತು ಕೊಲಂಬೋಗೆ ರಾಹುಲ್ ಗಾಂಧಿ ಅವರು ಹೋಗಿದ್ದಾರೆ. ಈ 4 ವರ್ಷದಲ್ಲಿ 300 ವಿದೇಶವಾಸ ರಾಹುಲ್ ಗಾಂಧಿ ಮಾಡಿದ್ದಾರೆ. ಕಾಲ್ ತುಳಿತ ಇಲ್ಲಿ ಜವಾಬ್ದಾರಿ ಇಲ್ಲಿ ಇದು ಎಡವಟ್ಟು. ಒಂದ್ ನಿಮಿಷ ಇವರು ಬರೀ ಕಿರಿಚೋದು ಅಥವಾ ಬರೀ ಭಾಷಣನೇ ಮಾಡೋದಾದ್ರೆ ಅವ್ರು ದಯವಿಟ್ಟು ಗಾಂಭೀರ್ಯ ಅಲ್ಲದೆ ವಿಷಯ ಅಂತ ಈ ವಿಷಯದ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಅವ್ರಿಗೆ ಬೇರೆ ಲೈನ್ ತಗೊಳ್ಳಿ ಮಾತಾಡಕ್ ಬರಲ್ಲ ಅಂತ ಅವರು ನೋಡಿ. ನರೇಂದ್ರ ಮೋದಿ ಅವರ ಪ್ರವಾಸಕ್ಕೂ ಇವತ್ತು ತಮಿಳುನಾಡಲ್ಲಿ ಕಾಲು ತುಳಿತಕ್ಕೆ ಏನೋ ಸಂಬಂಧ ಇದೆ. ವಿಷಯ ಅಂತ ಮಾತಾಡೋದಾದ್ರೆ ಏನ್ ಮಾತಾಡ್ಬೇಕು? ಈ ದೇಶದ ಪ್ರಧಾನಿ ರ್ಯಾಲಿ ಮಾಡಕ್ಕೋಸ್ಕರ ಪ್ರಧಾನಿ ಈ ದೇಶ ಕೇಳಿಸ್ಕೊಳ್ಳಿ ಇಲ್ಲಿ ಸರ್. ಈಗ ಒಂದ್ ನಿಮಿಷ. ಈಗ ಡಿಎಂಕೆ ಖಂಡಿತ ಮಾಡಬಹುದು ಸರ್. ಈಗ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಬಗ್ಗೆ ಮಾತಾಡಿ ಈಗ ಇವ್ರಿಗೆ ಮಾತಾಡಕ್ಕೆ ರೆಡಿ ಇದ್ದಾರೆ. ದಮ್ಮು ತಾಕತ್ತು ಅಂತ ಇದ್ರೆ ಒಪ್ಕೊಳ್ತೀವಿ. ಪೊಲೀಸರನ್ನ ಬಂಧಿಸಿರಿ, ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ರೆ ನಾಚಿಕೆ ಆಗಲ್ವಾ ನಿಮ್ಗೆ? ಮೇಡಮ್, ಈಗ ತಮಿಳುನಾಡಲ್ಲಿ ಚುನಾವಣೆ ಬರ್ತಾ ಇದೆ. ತಮಿಳುನಾಡು ಚುನಾವಣೆ ಬರ್ತಿದೆ ನೆಕ್ಸ್ಟ್. ಹಾಗಾಗಿ ಈಗ ರಾಜಕೀಯ ಮಾಡಬೇಕು ಅಂತ ತಾವು ಆರೋಪಗಳನ್ನ ಮಾಡ್ತಾ ಇದ್ರಿ. ನಿಮ್ಮ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆದಂತಹ ಕೆಲವು ರಾಜ್ಯಗಳಲ್ಲಿ ನೀವು ಅದನ್ನು ಖಂಡಿಸಲೇ ಇಲ್ಲ. ನೋಡಿ, ಎಲ್ಲಾ ಜಿಲ್ಲೆ ಎಲ್ಲೇ ಆಗ್ಲಿ ಸ್ಟ್ಯಾಂಪೇಡ್ ಇಂದ ಸತ್ತಿದ್ದಾರೆ, ಅಮಾಯಕರು ಸತ್ತಿದ್ದಾರೆ ಅಂದ ತಕ್ಷಣ ಖಂಡಿತವಾಗ್ಲೂ ಅವ್ರ ತಪ್ಪು ಯಾರು ಮಾಡಿದಾರೆ ಅವ್ರನ್ನ ಒಳಗೆ ಹಾಕ್ಬೇಕು. ಇರ್ರೆಸ್ಪೆಕ್ಟಿವ್ ಪಾರ್ಟಿ ನಾವು ಎಲ್ಲಾ ಕಡೆ ಹೇಳ್ಕೊಂಡು ಬಂದಿದೀವಿ. ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬರಿಗೂ ಎಲ್ಲೆಲ್ಲಿ ಏನೇನೇ ಆಗಿದೆ ಅವರಿಗೆ ಸಾಂತ್ವನ ಹೇಳೋದ್ರ ಜೊತೆಗೆ ಅವರಿಗೆ ಏನು ಗವರ್ಮೆಂಟ್ ಇಂದ ಕೊಡ್ಬೇಕು ಎಲ್ಲವನ್ನು ಕೊಟ್ಕೊಂಡು ಬಂದಿದೆ. ಈ ನೀಚ ಕಾಂಗ್ರೆಸ್ ಏನು ಹೇಳುತ್ತೆ ಗೊತ್ತಾ? 1 ರೂಪಾಯಿ ಕೊಟ್ಟಿಲ್ಲ ಅಂತಾರೆ, 1 ರೂಪಾಯಿ ಕೊಟ್ಟಿಲ್ಲ ಅಂತಾರೆ. ಬರೀ ಭ್ರಷ್ಟಾಚಾರ, ರಾಜಕೀಯ ಮಾಡೋದು ಸರ್. ಈಗ ತಮಿಳುನಾಡು ಸೀಮಿತ ಇರ್ಲಿ, ನಾನು ಹೇಳೋದು ಆರ್ಸಿಬಿ ಕಾಲ್ ತುಳಿತಕೊಳ್ಳೋದಾಗ ಇದೇ ನಮ್ಮ ಡಿಸಿಎಂ ಡಿಕೆಶಿ ಅವರು ಅವರಿಗೆ ಅಲ್ಲಿ ಹೋಗ್ಬೇಕಂತ ಏನಿತ್ತು ಅವತ್ತು, ಅವ್ರು ಹೋಗಿ ಹಾರಾರ್ಪಣೆ ಮಾಡ್ಕೊಂಡು ಬರುವಂತದ್ದು ಏನಿತ್ತು, 2 ಕಡೆ ಕಾರ್ಯಕ್ರಮ ಮಾಡುವಂತದ್ದು ಏನಿತ್ತು. ಇಷ್ಟೆಲ್ಲ ಆದ್ರೂ ಕೂಡ ಇವರು ಎಲ್ಲೂ ತಪ್ಪೊಪ್ಪಿಕೊಂಡಿಲ್ಲ. ಇವ್ರು ಮಾಡಿರೋದೇನು, ಪೊಲೀಸರು ಅಧಿಕಾರಿಗಳನ್ನ ಇವರು ಸಸ್ಪೆಂಡ್ ಮಾಡಿದ್ರು. ಇದು ಸರಿನಾ? ಇವ್ರದೇ ರಾಜಕೀಯ ಅಲ್ವಾ? ಇವರ ವಿಧಾನಸೌಧದಲ್ಲಿ ಏನಕ್ಕೆ ಮಾಡಿದ್ರು? ಅಲ್ಲಿನ ರ್ಯಾಲಿಯಲ್ಲಿ ಕರ್ಕೊಂಡು ಬರುವಂತದ್ದು ಏನಿತ್ತು? ಇವರ ತಪ್ಪು ಇವರು ಯಾವತ್ತೂ ಒಪ್ಕೊಳ್ಳಲ್ಲ. ಹೇಳುದು ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಬಿಟ್ಟು ಕಾಂಗ್ರೆಸ್ ಬೇರೆ ಏನು ಇಲ್ಲ. ನಾವು ಮಾತೆತ್ತಿದ್ರೆ ನೀವು ಜೋರಾಗಿ ವಾಯ್ಸ್ ಮಾಡಿದ ತಕ್ಷಣ ಅಥವಾ ಸುಳ್ಳು ಸತ್ಯ ಆಗಲ್ಲ. ನೀವು ವಾಯ್ಸ್ ನೋಡಿ ಭಾಷಣ ಮಾಡೋದನ್ನ ಬಿಟ್ಟು ಇವತ್ತಿನ ವಿಷಯಕ್ಕೆ ಮಾತಾಡ್ತೀರಾ ಮಾತಾಡಿ. ಅದಕ್ಕೆ ಉತ್ತರ ತಗೋದು. ಈಗ ಡಿಎಂಕೆ ಸ್ಟಾಲಿನ್ ಇದ್ದಾರೆ ಸರ್, ನಿಮ್ಮ ಇಂಡಿಯಾ ಒಕ್ಕೂಟದವರು ಇದ್ದಾರೆ, ಸೊ ನಿಮ್ಮ ಜೊತೆ ಮೈತ್ರಿ ಇದೆ. ಬಟ್ ಈಗ ಡಿಎಂಕೆ ಯಾಕೋ ಹಿಂದೇಟ್ ಹಾಕ್ತಿದೆ ಅಂತ ಅನಿಸ್ತಾ ಇದೆ, ವಿಜಯ್ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಅಂತ ಹೇಳಿ. ಸರ್, ಅವರಿಗೆ ಅಂತಃಕರಣ ಇರೋ ಹೊತ್ತಿಗೆ ಕೂಡಲೇ ಆಸ್ಪತ್ರೆಗೆ ಹೋಗಿದ್ದಾರೆ ಮುಖ್ಯಮಂತ್ರಿಗಳು. ಕೂಡಲೇ ಪರಿಹಾರ ಘೋಷಣೆ ಮಾಡಿದ್ದಾರೆ, ಆ ಗಾಯಾಳುಗಳಿಗೂ ಪರಿಹಾರ ಘೋಷಣೆ ಮಾಡಿದ್ದಾರೆ. ಇವತ್ತು ಇದೊಂದು ಘಟನೆ ಆಗಬಾರ್ದಿತ್ತು, ಘಟನೆ ಆಗಿದೆ, ಘಟನೆ ಆಗಿದೆ. ಮತ್ತೆ ಇದು ಅನ್ಯ ರಾಜ್ಯದ್ದು ಅನೇಕ ತನಿಖೆಗಳಾದ್ಮೇಲೆ ನಾವು ಏನೇ ಇದ್ರೂ ಡಿಸ್ಕಷನ್ ಮಾಡಬಹುದು. ಈಗ ಇದು ಪ್ರಾಥಮಿಕ ಹಂತದಲ್ಲಿ ಅಲ್ಲಿ ಒಂದು ವಿಶಾಲವಾದ ಮೈದಾನ ಕೇಳಿದ್ದಾರೆ ಆರಂಭದಲ್ಲಿ, ಜನ ಜಾಸ್ತಿ ಸೇರ್ತಾರೆ ಅಂತ. ಅಲ್ಲಿ ಡಿಎಂಕೆ ಸರ್ಕಾರ ಕೊಟ್ಟಿಲ್ಲ ಸರ್, ಬೇಕು ಅಂತಾನೆ ಕರೆಂಟ್ ತೆಗೆದಿದ್ದಾರೆ. ನೋಡಿ, ಆರೋಪಗಳನ್ನು ನೀವು ಏನ್ ಬೇಕಿರೋ ಮಾಡ್ಬೋದು. ಈಗ ಒಂದು ಘಟನೆ ಆಗದಿದ್ರೆ ಏನೂ ಆಗಲ್ಲ. ಯಾಕೆಂದ್ರೆ ವಿಜಯ್ ಅವ್ರ ಕಾರ್ಯಕ್ರಮಗಳಲ್ಲಿ ಲಕ್ಷಾಂತರ ಜನ ಸೇರಿದ್ದು ನಾವು ನೋಡಿದ್ವಿ. ಇನ್ ಕೇಸ್ ಯಾರಾದರೂ ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಅಲ್ಲಿ ಕ್ರಮ ತಗೊಳ್ತಾರೆ.
ಕ್ರಮ ತಗೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಅನಾವಶ್ಯಕ ಇವಾಗ ಅದನ್ನು ತಗೊಂಬಂದಿಲ್ಲಿ RCB ಅನ್ಕೊಂಡು ಅಂತಃಕರಣದ ಬಗ್ಗೆ ಎಲ್ಲ ನಮಗೂ ಹಂಗೆ ಪ್ರಶ್ನೆ ಬರುತ್ತಲ್ವಾ. ಇವತ್ತು ಖರೀದೇನೆ ಇದ್ರು ಆ ಶತ್ರು ದೇಶಕ್ಕೆ ಬಿರಿಯಾನಿ ತಿನ್ನಕ್ ಹೋದ್ರಲ್ಲ, ಪೆಹಲ್ಗಾಮ್ ದಾಳಿ ಆಯ್ತಲ್ಲ, ಏನು ಉತ್ತರ ಕೊಡ್ತಾರೆ ಅಂತ ನಾವು ಕೇಳಿದ್ದು. ಕನ್ನಡಿಗರಲ್ಲಿ ಸಿಗಾಕೊಂಡ್ರಲ್ಲ, ಅಂತಃಕರಣ ಇದ್ದವರು ಒಂದು ವಿಮಾನ ಕಳ್ಸೋದಕ್ಕಾಗ್ಲಿಲ್ಲಲ್ಲ. ಇಲ್ಲಿ ಕಾಲ್ ತುಳಿತ ಅಂತ ಹೇಳಿದ್ರೆ ಮತ್ತು ಪೆಹಲ್ಗಾಮ್ ಹೋಗ್ತಾ ಇದ್ದೀರಾ? ಯುದ್ಧ ಯಾಕಾಯ್ತು? ಅಲ್ಲ ನೀವು ನಿಮ್ಮ ಸ್ಟ್ಯಾಂಡ್ ಗೊತ್ತಾಗ್ತಾ ಇಲ್ಲ. ನಿಮ್ಮ ಸ್ಟ್ಯಾಂಡ್ DMK ಪರವಾಗಿದೆ, ಸ್ಟಾಲಿನ್ ಪರವಾಗಿದೆ, ಸತ್ತೋರ್ ಪರವಾಗಿ ಕಾಣಿಸ್ತಾ ಇಲ್ಲ. ಸರ್ ಸತ್ತೋರಿಗೆ ಸಾಂತ್ವನ ಹೇಳಿಲ್ವಾ? ಸತ್ತೋರಿಗೆ ಸಾಂತ್ವನ ನಗ್ಬೇಡ್ರಿ. ರಾಜಕೀಯ ಮಾಡ್ತಾ ಇದ್ರಿ ಪಿತೂರಿ ಇದೆ ಸರ್ ಇದರಲ್ಲಿ. ಆರೋಪ ಯಾರು ಬೇಕಿರೋ ಮಾಡ್ಬೋದಲ್ಲ ಸರ್. ನೋಡೋಣ, ತನಿಖೆ ಅಲ್ಲೇ ಯಾಕಾಯ್ತು, ಕರೂರಲ್ಲಿ ಯಾಕಾಯ್ತು, ಬೇರೆ ಬೇರೆ 4-5 ಕಡೆ ದೊಡ್ಡ ಮಟ್ಟದ ಸಮಾವೇಶ ಮಾಡಿದ್ದಾರೆ ಸರ್, ಅಲ್ಲಾಗಿರ್ಲಿಲ್ಲ. ಈಗ ಅಲ್ಲಿ ಆಗಿದೆಯಲ್ಲ. ಹೌದು, ಅದರ ಹಿಂದೆ ರಾಜಕೀಯ ಕವಾಡ ಇದೆ. ಸ್ಥಳೀಯವಾಗಿ ಅಧಿಕಾರಿಗಳನ್ನು ಒತ್ತಡ ಹಾಕಿದ್ದಾರೆ. ಸಕ್ಸಸ್ ಆಗಬಾರ್ದು, ವಿಜಯ ರಾಜಕೀಯಕ್ಕೆ ಬರಬಾರ್ದು, ಹೋಗಿದ್ದೀರಾ, ಸ್ಥಳ ಪರಿಶೀಲನೆ ಮಾಡಿದ್ದೀರಾ, ವೋಟ್ಗಳು ಡಿವೈಡ್ ಆಗುತ್ತೆ, ಹೋಗಿದ್ದೀರಾ, ಸೋಲಾಗುತ್ತೆ, ಹಾಸ್ಪಿಟಲ್ಗೆ ಹೋಗಿದ್ದೀರಾ, ಯಾವ್ದಾದ್ರು ಒಂದು ಎನ್ಕ್ವೈರಿ ಕಮಿಷನ್ ಏನಾದ್ರು ನೀವೇನಾದ್ರು ಚೇರ್ಪರ್ಸನ್ ಆಗಿದ್ದೀರಾ ಸರ್? ನೋಡಿ, ಆರೋಪ ಯಾರು ಬೇಕಿರೋ ಮಾಡಿ. ಅದೇ ಮೇಡಮ್, ಈಗ ಅದೇ ಹೇಳ್ತಿರೋದು. ಆರೋಪ ಯಾರು ಬೇಕಿರೋ ನೀವು ಹೇಳ್ತಿದ್ರಲ್ಲ ಕರೆಂಟ್ ಕಟ್, ನೀವೇನು ಹೋಗಿ ನೋಡಿದ್ರ ಅಂತ ಕೇಳ್ತಾ ಇದ್ದಾರೆ. ಪ್ರತ್ಯಕ್ಷದರ್ಶನ ಹೇಳ್ತಾ ಇದ್ದಾರೆ. ಯಾರೇ ಮಾಡ್ಲಿ ಸರ್, ಶಿಕ್ಷೆ ಆಗ್ಬೇಕು. ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗ್ಲೇಬೇಕು. ತಪ್ಪು ಯಾರೇ ಮಾಡ್ಲಿ, ಇವ್ರು ನಿಲ್ಸ್ಕೊಂಡು ಇಂಧನ ಇಲಾಖೆ ಸಸ್ಪೆಂಡ್ ಮಾಡಿದ್ವಿ, ನೀವು ಅಲ್ಲಿ ಸಸ್ಪೆಂಡ್ ಮಾಡಿ ಅಂತ ಹೇಳ್ತಾರೆ. ಎಲ್ಲ ಇವ್ರ ಆರೋಪಕ್ಕೆ ನಾನು ಉತ್ತರ ಕೊಡ್ತೀನಿ ಸರ್. ಒಂದ್ ನಿಮಿಷ. ದೆಹಲಿ ಸಾರಿ ಮುಂಬೈನಲ್ಲಿ ಟೆರರ್ ಅಟ್ಯಾಕ್ ಆಯ್ತಲ್ವಾ, ಅವತ್ತು RR ಪಾಟೀಲ್ ರಾಜೀನಾಮೆ ತಗೊಂಡ್ವಿ, ವಿಲಾಸರಾವ್ ದೇಶಮುಖ್ ಅವ್ರು ರಾಜೀನಾಮೆ ತಗೊಂಡ್ವಿ, ಶಿವರಾಜ್ ಪಾಟೀಲ್ ಅವ್ರು ರಾಜೀನಾಮೆ ತಗೊಂಡ್ವಿ. ಇವತ್ತು ಪೆಹಲ್ಗಾಮ್ ಆಯ್ತಲ್ಲ, ಗೃಹ ಸಚಿವರು, ರಕ್ಷಣಾ ಸಚಿವರು ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಟ್ರ, ಹೊಣೆ ಹೊತ್ರ ದೆಹಲಿನಲ್ಲಿ ಕರ್ನಾಟಕದ RCB ಆಪರೇಷನ್ ಸಿಂಧೂರ್ ಅಂತ ಹೇಳ್ತಾರೆ. ಆಪರೇಷನ್ ಸಿಂಧೂರ್ ಅಂತ ಹೇಳ್ತಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ಅವರಿಗೆ ಯೋಗ್ಯತೆ ಆದ್ರೆ ಇದೆ ಮಾತಾಡಕ್ಕೆ, ಆ ವರ್ಡ್ ಹೇಳಕ್ಕೆ ಯೋಗ್ಯತೆ ಇಲ್ಲ ಅವರಿಗೆ. ಮೇಡಮ್ ಈಗ ಅಲ್ಲಿ ಕರೆಂಟ್ ಹೇಳಿದ್ರಲ್ಲ, ಕರೆಂಟ್ ತೆಗೆದ್ರು ಅಂತ ಹೇಳಿ ಅಲ್ಲಿ ಇಂಧನ ಸಚಿವಾಲಯ ಹೇಳಿದೆ, ಇಂಧನ ಸಚಿವಾಲಯ ಸ್ಪಷ್ಟಪಡಿಸಿದೆ, ಅಲ್ಲಿ ಟ್ರಾನ್ಸ್ಫಾರ್ಮರ್ಗಳು ಜನ ಕೂತಿದ್ರು, ಓಕೆನಾ, ವಿದ್ಯುತ್ ಕಂಬಗಳ ಮೇಲೆ ಹತ್ತು ಕೂತಿದ್ರು, ಅನಾಹುತಗಳಾಗಬಾರ್ದು ಅಂತ ಕಟ್ ಮಾಡಿದ್ದಾರೆ. ಇದಕ್ಕೆ ಹೊಣೆ ಅನ್ನೋದು ಎಲ್ಲ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ನಾವು ಒಂದಂತೂ ಸ್ಪಷ್ಟ, ಕಾಂಗ್ರೆಸ್ ಅವರು ಯಥಾ ಪ್ರಕಾರ ಅವ್ರಿಗೆ ಕರ್ನಾಟಕದ 11 ಕಾಲು ತುಳಿತನೂ ಏನು ಅನ್ಸಲ್ಲ, ಅಲ್ಲಿ 39 ಆದ್ರೂ ಏನು ಅನ್ಸಲ್ಲ. ಅದು ಯಥಾ ಪ್ರಕಾರ ಅವ್ರಿಗೆ ಏನಂದ್ರೆ ರಾಜಕೀಯನೇ ಇಂಪಾರ್ಟೆಂಟ್. ಸಾವಿನ ಮೇಲೆ ರಾಜಕೀಯ ಮಾಡೋದು ಅವ್ರದ್ದು ಕಾಮನ್. ಅದು ಇವ್ರಿಗೆ ಏನಾಗಿದೆ ಅಂದ್ರೆ, ಒಂದ್ ನಿಮಿಷ ನಾ ಮಾತಾಡ್ತೀನಿ. ಇವರಿಗೆ ಒಂದ್ ನಿಮಿಷ ಮಾತಾಡ್ಬೋದಾ? ಏನಾಗುತ್ತೆ ಗೊತ್ತಾ, ಕಾಂಗ್ರೆಸ್ ಪಕ್ಷದ ಒಂದು ಇದು ನಾನು ಇತಿಹಾಸ ನೋಡ್ಕೊಂಡು ಬಂದಿರೋದು. ಈಗ ಇತ್ತೀಚೆಗೆ ಈ ಗವರ್ಮೆಂಟ್ ಬಂದಾಗಿಂದ 2.5 ವರ್ಷದಿಂದ ನೀವು ಏನಾದ್ರೂ ಕೇಳಿ, ಅವರಿದ್ದಾಗ ಅಲ್ಲಿ ಮಾಡಿದ್ರಲ್ಲ, ಇಲ್ಲಿ ನಾವು ಅಷ್ಟೇ ಮಾಡೋದು, ಅವ್ರು ಮಾಡಿಲ್ವಾ, ಇವ್ರು ಮಾಡಿಲ್ವಾ, ಅಷ್ಟೇ. ಇವರಿಗೆ ಜನಗಳ ಬಗ್ಗೆ ಯಾವತ್ತೂ ಕಾಳಜಿ ಇಲ್ಲ. ಇವತ್ತು ಯಾಕೆ ಈ ತರ ಮಾಡ್ತಿದ್ರ, ಅವ್ರು ಮಾಡಿದ್ರಲ್ಲ ನಾವು ಮಾಡ್ತಿದೀವಿ ಅಲ್ಲ, ಅಲ್ಲಿ ಮಾಡಿಲ್ವಾ, ಇಲ್ಲಿ ಮಾಡಿಲ್ವಾ. ಈ ಉದಾಹರಣೆ ಬಿಟ್ಟರೆ 39 ಜನ ಅಲ್ಲಿ ಕಾಲ್ ತುಳಿದು ಸತ್ತಿದ್ದಾರೆ ಅಂತ ಹೇಳಿದ್ರೆ ಪೆಹಲ್ಗಾಮ್ ಅಲ್ಲಿ ಸತ್ತಿದ್ದಾರೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಒಂದು ಗಾದೆ ಇದೆ ರೀ, ಏನ್ ಗೊತ್ತಾ, ನರಿ ಕೂಗು ಗಿರಿಗೆ ಮುಟ್ಟಿತೆ ಅಂತ. ಸಾಮಾನ್ಯ ಜನರು ಏನೇ ಮಾತಾಡಿದ್ರೆ ಇವ್ರು ದಪ್ಪ ಚರ್ಮದ ಸರ್ಕಾರ ಏನು ಅರ್ಥ ಆಗೋದೇ ಇಲ್ಲ. ಅಥವಾ ಒಂದು ನಮ್ಮಲ್ಲಿ ಇನ್ನೊಂದು ಹೇಳ್ತಾರೆ, ಕುಣಿಯಕ್ಕೆ ಬರೋದವ್ರು ರಂಗಮಂದಿರ ಡೊಂಕಾಗಿದೆ, ನಮ್ಗೆ ಕುಣಿಯಕ್ಕಾಗಲ್ಲ ಅಂತ. ಅದರ ಥರ ಇವರು ಕಾಲ್ ತುಳಿತ ಬಗ್ಗೆ ಮಾತಾಡಿದ್ರೆ ಪೆಹಲ್ಗಾಮ್ ಬಗ್ಗೆ ಮಾತಾಡ್ತಾರೆ. ಇದು ಕಾಂಗ್ರೆಸ್ ಇದು ಮೊದಲಲ್ಲ ರೀ, ಅವ್ರು ತಪ್ಪಿಸ್ಕೊಳ್ಳೋದು, ಭಾಷಣ ಮಾಡುವಂತ. ನಾನು ಹೇಳುದು ವಿಜಯ್ ಓಡೋಗಿದ್ದು ಖಂಡಿತ ತಪ್ಪು. ಬಟ್ ಅವರು ಅಲ್ಲಿ ಅದರ ಟ್ವಿಟರ್ ಅಲ್ಲಿ ಹಾಕೊಂಡಿದ್ದೇನಂದ್ರೆ, ನಾನಿದ್ರೆ ಅಲ್ಲಿ ಜನ ಇನ್ನ ಜಾಸ್ತಿ ಸೇರ್ತಾರೆ, ಅದಕ್ಕೋಸ್ಕರ ನಾನು ಆಚೆ ಬಂದೆ ಅಂತ. ನಮ್ಗೆ ಗೊತ್ತಿಲ್ಲ. ತಮಿಳ್ನಾಡು ರಾಜಕೀಯದಲ್ಲಿ ನಾನು ಹೇಳೋದು, ನನಗಿಂತ ಜಾಸ್ತಿ ಇವರು ಅವರ ಮಿತ್ರರು, ಇವರು ಉತ್ತರ ಕೊಡ್ಬೇಕು ಇದಕ್ಕೆ.
ತಮಿಳ್ನಾಡಲ್ಲಿ ಯಾಕೆ ಹೀಗಾಯಿತು, ಕರೂರಲ್ಲೇ ಯಾಕೆ ಹೀಗಾಯಿತು ಅನ್ನೋದು ಇವರು ಉತ್ತರ ಕೊಡಬೇಕು. ಎಲ್ಲೇ ಆಗಲಿ ಏನೇ ಆಗಲಿ ಕಾಂಗ್ರೆಸ್ಸಿಗೆ ಅದು ಯಾರೇ ಸಾಯ್ಲಿ ಅವ್ರಿಗೇನು ಅವಶ್ಯಕತೆ ಇಲ್ಲ. ಅಲ್ಲಿ ಇವ್ರು ಸತ್ತಿಲ್ವಾ, ಶಬರಿಮಲೆಯಲ್ಲಿ ಸತ್ತಿಲ್ವಾ, ಇದನ್ನು ಹೇಳ್ತಾರೆ ಹೊರತು ಏನು ಅಂತ ಹೇಳಕ್ಕೆ ಅವರು ಉತ್ತರ ಕೊಡಲ್ಲ. ಅಥವಾ ಅಲ್ಲಿರುವ ಯಾರು ಗೌರ್ಮೆಂಟ್ ಇದಾರಲ್ಲ ಸ್ಟಾಲಿನನ್ನೇ ಬೇಕಾದ್ರೆ ವಹಿಸ್ಕೊಂಡೇ ಇವ್ರು ಮಾತಾಡ್ತಾರೆ. ಇದು ನಾವು ನಾರ್ಮಲ್, ಇದು ಗೌರ್ಮೆಂಟ್, ಇದು ಮೊದಲಲ್ಲ. ಪ್ರತಿ ಬಾರಿಯಲ್ಲೂ ನೀವು ನೋಡಿ ಅವರ ವಕ್ತಾರರಿಂದ ಹಿಡಿದು ಬರೀ ನಾಯಕರಿಂದ ಯಾರಿಗಾರು ಕೇಳಿ ಅವ್ರು ಹೇಳೋದಷ್ಟೇ. ಬೇಕಾದ್ರೆ CM ಸಿದ್ದರಾಮಯ್ಯ ಕೇಳಿ, ಅವರಿದ್ದಾಗ ಆಗಿಲ್ವೇನ್ರಿ ಅಂತ ಹೇಳ್ತಾರೆ. ಅಲ್ರಿ Common ಇದು. DMK ಜೊತೆಗೆ ನಿಮ್ಮ ಸ್ನೇಹ ಇಲ್ಲದೆ ಇದ್ದಿದ್ರೆ ನಿಮ್ಮ ಅಬ್ಬರ ಇನ್ನೂ ಜಾಸ್ತಿ ಆಗ್ತಿತ್ತು ರಾಜಕೀಯವಾಗಿ. ಆಡಳಿತ ಪಕ್ಷದ ವಕ್ತಾರ ಇದು ಮಾತಾಡುವ ರೀತಿನ ಅವ್ರ ಅಲ್ಲ, ಈಗ DMK ನ ವಹಿಸ್ಕೊಂಡು ನೀವು ಶಾಲಿನ ವಹಿಸ್ಕೊಂಡು ಮಾತಾಡ್ತಿದ್ದೀರಿ. ಅದೇ ನಿಮ್ಮ ಫ್ರೆಂಡ್ ಆಗದೆ ಇದ್ದಿದ್ರೆ ಈ ರೀತಿ ಬರ್ತಾ ಇರಲಿ ಮಾತು. ಸರ್ ನೋಡಿ, ಸ್ಟಾಲಿನ್ ಅವ್ರು ಏನಾದ್ರು ಆ ಕ್ಷಣ ಆ ಸ್ಥಳಕ್ಕೆ ಹೋಗ್ಲಿಲ್ಲ ಅಂದಿದ್ರೆ ಖಂಡಿತ ಪ್ರಶ್ನೆ ಮಾಡಲೇಬೇಕಿತ್ತು. ಹೋಗಿದಾರಲ್ವಾ, ಸಾಂತ್ವನ ಹೇಳಿದಾರಲ್ವಾ, ಕುಟುಂಬಕ್ಕೆ ಪರಿಹಾರ ಕೊಟ್ಟಿದಾರಲ್ವಾ, ಗಾಯಾಳುಗಳಿಗೆ ಪರಿಹಾರ ಕೊಟ್ಟಿದಾರಲ್ವಾ, ಅವ್ರ ಕುಟುಂಬದ ಜೊತೆಗೆ ನಿಂತಿದಾರಲ್ವಾ, ತನಿಖೆಗೆ ಅವರು ವಾಪಸ್ ಬಂದ್ರ. ನಿಜವಾಗ್ಲೂ ಈ ತರಹದ ಘಟನೆ ನಡೀಬಾರ್ದು, ಯಾವತ್ತೂ ನಡೀಬಾರ್ದು. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಜೂನ್ 4ನೇ ತಾರೀಕು ಏನಿಲ್ಲಿ ಬೆಂಗಳೂರಲ್ಲಿ RCB ತುಳಿತ ನಡೀತು, ಅದನ್ನು ಇನ್ನ ಮಾಸಿಲ್ಲ. ಇನ್ನ 11 ಜನ ಅದು ಏನು ಸತ್ತಿದ್ದಾರೆ ಅದನ್ನು ನೋಡಕ್ ಆಗ್ತಾ ಇಲ್ಲ. ಆ 39 ಜನ ಇವತ್ತು ಸತ್ತಿದ್ದಾರೆ. ನಿಜವಾಗ್ಲೂ ಆ ಫ್ಯಾಮಿಲಿ ರೋದನ ಹೇಗಿರ್ಬೋದು, ಅವರ ಒಂದು ಅಳು ಅಥವಾ ಆ ಫ್ಯಾಮಿಲಿ ಮಾತ್ರ ಗೊತ್ತು ಆ ಪೇನ್ ಏನು ಅನ್ನೋದು. ನೀವೆಷ್ಟೇ ಪರಿಹಾರ ಕೊಡಿ ಸತ್ತವರು ವಾಪಸ್ ಬರಲ್ಲ. ಇವರಿಗೆ ಅದರದ್ದು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಗವರ್ಮೆಂಟ್ ಸತ್ತವರ ಸಾವಿನಲ್ಲೂ ಬೇಕಾದ್ರೆ ರಾಜಕೀಯ ಮಾಡ್ತಾರೆ. ಬ್ರೇಕಿಂಗ್ ಬರ್ತಾ ಇದೆ. ಏನೋ ಪೆಹಲ್ಗಾಮ್ ಅಂತ ಹೇಳಿದ್ರಲ್ಲ, ಆ ಶತ್ರು ದೇಶದ ಜೊತೆ ಕ್ರಿಕೆಟ್ ಬೇಕಾ ಸರ್? ನಮ್ಗೆ ಭಾರತ ಕ್ರಿಕೆಟ್ ಬೇಕಾ? ಏನು ದುಡ್ಡಿಗೋಸ್ಕರನೇ ಇವ್ರು ಇರೋದ? ಇದೇನೇ ಇವ್ರ ದೇಶ? ಬ್ರೇಕಿಂಗ್ ಬರ್ತಾ ಇದೆ. ಕ್ರಿಕೆಟ್ ಬಗ್ಗೆ ಮಾತಾಡ್ತಾರೆ ಇವರು. ಆ ಕ್ರಿಕೆಟ್ ಯಾವ ದೇಶದ ಜೊತೆ, ನಮ್ಮ ದೇಶದ ಯಾವ ದೇಶದ ಜೊತೆ ಆಡ್ತಾ ಇದ್ದಾರೆ? ಏನ್ ಅವ್ರು ಹಾಕಿರೋ ಬಾಲಿಗೆ ಬ್ಯಾಟಿಂಗ್ ಮಾಡಲ್ವಾ? ಅವ್ರು ಹೊಡೆದಿರೋ ಬ್ಯಾಟ್ ಅಲ್ಲಿ ಚೆಂಡನ್ನು ಹಿಡಿಯಲ್ವಾ? ಏನ್ ಮಾಡ್ಬೋದು ಅದ್ರ ಬಗ್ಗೆ ಅವ್ರು ಮಾತಾಡಲ್ಲ. ನಾವೇನು ತಪ್ಪು ಮಾಡಿಲ್ಲ. ನಾನು ಕೇಳ್ತಾ ಇದ್ದೀನಿ, ಬರಲ್ಲ ಅಂದ್ರಲ್ಲ, 728 ಜನರಿಗೆ ಪರಿಹಾರ ಕೊಟ್ರ. ಕೋವಿಡ್ ಅಲ್ಲಿ 36 ಚಾಮರಾಜನಗರ ಜನರಿಗೆ ಪರಿಹಾರ ಕೊಟ್ರ. 26 ಜನಕ್ಕೆ ಪರಿಹಾರ ಕೊಟ್ರ. ಕರ್ನಾಟಕದ ಜ್ವಲಂತ ಸಮಸ್ಯೆಗಳು ಇವ್ರಿಗೆ ಗೊತ್ತಿಲ್ಲ. ಅಲ್ಲಿ ಏನಾಯ್ತು ಇಲ್ಲಿ ಏನಾಯ್ತು ತಮಿಳುನಾಡಲ್ಲಿ ಈ ತರ ಸ್ಟ್ಯಾಂಪೇಡ್ ಆಗಿದೆ. ನರೇಂದ್ರ ಮೋದಿ ಅವರು ದೇಶದ ಬಗ್ಗೆ, ದೇಶದ ಯೋಧರ ಬಗ್ಗೆ ಏನ್ ಕಾಳಜಿ ವಹಿಸಿದ್ದಾರೆ ಅಂತ ಇಡೀ ವಿಶ್ವ ನೋಡಿದ್ದಾರೆ. ನಿಮಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ. ನಿಮಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ. ಪಾಕಿಸ್ತಾನಕ್ಕೆ ರೈಲ್ ಬಿಟ್ಟು ಅವ್ರು ಕಾಂಗ್ರೆಸ್ ಅವರು ಅಲ್ಲ. ಈಗ ನಟ ನೀವೇ ಮಾಡ್ತಾ ಇದ್ದೀರಾ, ನೀವೇ ರಾಜಕೀಯ ಮಾಡ್ತಾ ಇರೋದು, ನೀವೇ ಈಗ ನೀವು ಬೇಕು ಅಂತ ರಾಜಕೀಯವಾಗಿ. ಮೇಡಮ್ ಒಂದ್ ನಿಮಿಷ ನೋಡಿ, ಇಲ್ಲಿ ನೋಡಿ, ಅಲ್ಲು ಅರ್ಜುನ್ ಅವ್ರದ್ದು ಪುಷ್ಪ 2 ಸಿನಿಮಾ ರಿಲೀಸ್ ಆದಾಗ ಅವಾಗ ಅಲ್ಲಿ ರೇವಂತ್ ರೆಡ್ಡಿ ಅವರು CM, ಕಾಂಗ್ರೆಸ್ CM, ಆಟೋಮೆಟಿಕ್ಲಿ ಅವ್ರನ್ನ ಬಂಧಿಸ್ತಾರೆ, ಬಂಧನ ಆಗುತ್ತೆ ಅವ್ರದ್ದು. ಅಲ್ಲಿ ಕ್ರಮ ಅಲ್ಲಿ ಆಗುತ್ತೆ 1 ಸಾವಿಗೆ. ಇಲ್ಲಿ 39 ಆದ್ರೆ ಇನ್ನೂ ವಿಜಯ್ ಮೇಲೆ FIR ಆಗಿಲ್ಲ. ಇವ್ರದೇ ಮಿತ್ರ ಪಕ್ಷದ ಗವರ್ಮೆಂಟ್ ಇರೋದು. ಇವ್ರಿಗೆ ಕೇಳ್ರಿ ಯಾವ ತರ, ಇವ್ರು ಕೇಳಿದ್ರೆ ಉತ್ತರ ಕೊಡ್ತಾರ? ಹಾರ್ಕೊಂಡ್ಬಿಟ್ಟು ಓಲ್ಡ್ಗೆ ಹೋಗೋಣ, ಇತಿಹಾಸಕ್ಕೆ ಮಾತಾಡೋಣ, ಸಿಕ್ಕರ ನರಭೇದ ಬಗ್ಗೆ ಅದೆಲ್ಲ ಬಗ್ಗೆ ಮಾತಾಡೋಣ. ಇವರಿಗೆ ಇದು ಅವಶ್ಯಕತೆ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ 11 ಜನ ಸತ್ತಿರೋರ ಬಗ್ಗೆನೂ ಅವ್ರಿಗೆ ಬೇಕಾಗಿಲ್ಲ, ನಿನ್ನೆ 39 ಜನ ಬಗ್ಗೆನೂ ಬೇಕಾಗಿಲ್ಲ. ಅವ್ರದೇ ಮಿತ್ರ ಪಕ್ಷ ಅಲ್ಲಿರೋದು, ಅದನ್ನ ಅವ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಾನು ಹೇಳೋದಿಷ್ಟೇ, ಇಡೀ ಒಂದು ವ್ಯೂವರ್ಸ್ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನರೇಂದ್ರ ಮೋದಿ ಅವರು ವಿಶ್ವದಲ್ಲಿ ಯಾವುದೇ ಒಂದು ಪೆಹಲ್ಗಾಮ್ ಬಗ್ಗೆ ಮಾತಾಡಿದ್ರಲ್ಲ,
ಆಪರೇಷನ್ ಸಿಂಧೂರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಯಾಕಂದ್ರೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ತಿಳಿಸಿದ್ರಿ? ಮಾಡುವ ಅವಶ್ಯಕತೆ ಇಲ್ಲ. ಯಾಕೆ ನಿಲ್ಸಿದ್ದು? ನಿಮ್ಮಂತ ನಿಮ್ಗೆ ಏಳು ಸರ್, ಈಗ ಏನ್ ವಿಜಯ್ ಮಾಡ್ತೀರಾ? ಮಾಧ್ಯಮದ ಮುಂದೆ ನಾನು ಹೇಳಿದ್ದೀನಿ ಬರ್ತೀನಿ. ಬಿಸ್ನೆಸ್ ಮಾಡಬೇಕು, ಏಯ್. ಬಿಸ್ನೆಸ್ ಅಂತೆ. ಅಲ್ಲ, ಈಗ ಅಂತ ಶತ್ರುಗಳ ಜೊತೆ ಬಿಸ್ನೆಸ್. ಇವರಿಗೆ ಸರಿ, ವಿಜಯ್ ಜೊತೆ- ಒಂದ್ ನಿಮಿಷ, ವಿಜಯ್ ಈ ಜೊತೆ panel ಅಲ್ಲಿ DMK ಕೂತ್ಕೊಂಡು ನರೇಂದ್ರ ಮೋದಿ ಅವರ ರಾಜತಾಂತ್ರಿಕತೆ ಬಗ್ಗೆ ನಾನು ಇವರಿಗೆ ಅವಶ್ಯಕತೆ ಇಲ್ಲ, ಚರ್ಚೆ ನಾನು ಮಾಡೋಣ. ಕೊಡ್ಬೇಕಂತ ಬೇರೆ ಅವಶ್ಯಕತೆ ದೇಶ ಇಲ್ಲ. ದೇಶ ಮೇಡಮ್, ಅದೇ ಸುತ್ತೋದು, ಒಂದಿನ ಚರ್ಚೆ ಮಾಡೋಣ. ಚುನಾವಣೆ ಅವರಿಗೆ ಟೂರ್ ಮಾಡೋದು, ನಿಜಕ್ಕೂ ಅದ್ರ ಅದೇ ಬಗ್ಗೆ ಏನು ಮಾಡೋದು ಮೋದಿ ಅವರು? ಒಂದಿನ ಅದನ್ನ ಚರ್ಚೆ ಮಾಡೋಣ. ಬರೀ ದಯವಿಟ್ಟು. ಚುನಾವಣೆ ಒಂದ್ ನಿಮಿಷ. ಟ್ರಿಪ್ಪು, ಜನರಿಗೆ ಅರ್ಥ ಆಗ್ತಾ ಇಲ್ಲ. ವಿದೇಶ ಏನಿಲ್ಲ. ಕಾಂಗ್ರೆಸ್ ಜನರಿಗೆ ಪಕ್ಷದ ಅರ್ಥ ಆಗ್ತಾ ಇಲ್ಲ. ಚಂಗಾಸಿ. ಕಿರುಚಾಟ ಜಾಸ್ತಿ ಆಗ್ತಾ ಇದೆ, ಕಿರುಚಾಟ ಸಬ್ಬು ಜಾಸ್ತಿ ಆಗ್ತಾ ಇದೆ. ಚಂಗಾಸಿ. ಪಕ್ಷದ ಜನರಿಗೆ ಅರ್ಥ ಆಗ್ತಾ ಇಲ್ಲ. ವಕ್ತಾರರಿಗೆ, ದಯವಿಟ್ಟು ಮೇಡಮ್, ಕಾಂಗ್ರೆಸ್ ದಯವಿಟ್ಟು. ಪಕ್ಷದ ವಕ್ತಾರರಿಗೆ ಮಾಹಿತಿ ಕೊರತೆ ಇದೆ, ಅವ್ರು ಕಿರಿಚುದಿದ್ರೆ ಕಿರಿತ್ಕೊಳ್ಳಿ. ಎಸ್, ಓಕೆ ಸರ್. ಈಗ ನೋಡಿ, ನಾನು ಅಲ್ಲು ಅರ್ಜುನ್ ಅವ್ರದ್ದು ಎಕ್ಸಾಂಪಲ್ ಕೊಟ್ಟಿನಿ ನಿಮಗೆ. ಬಟ್ ಈಗ ಏನಿದೆ, ವಿಜಯ್ ಅವ್ರ ಪಕ್ಷದ ಜೊತೆಗೆ DMK ಅಲ್ಲಿ ಏನಾದರೂ ಮುಂದಿನ ಚುನಾವಣೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಏನಾದರೂ ಮಾಡ್ಬೋದು, ಹಾಗಾಗಿ ಸಾಫ್ಟ್ ಕಾರ್ನರ್ ಇರ್ಬೋದು ಅಂತೇಳಿ ಕೇವಲ ಆಯೋಜಕರ ಮೇಲೆ ಮಾತ್ರ ಈ ರೀತಿ ಕ್ರಮಗಳಾಗ್ತಿದೆ ಕಾನೂನಾತ್ಮಕವಾಗಿ. ಸರ್, ಮಧ್ಯಪ್ರದೇಶದಲ್ಲಿ 115 ಜನ ತೀರ್ಕೊಂಡ್ರು ಕಾಲ್ ತುಳಿತದಲ್ಲಿ. ಇವಾಗ ಹತ್ರ ಅಲ್ಲ, ಇವ್ರು ಶಬರಿಮಲೆಯಲ್ಲಿ ವಿಷಯಾಂತರ 104 ಮಾಡ್ತಾರೆ, ಜನ ಇದ್ರ ಬಗ್ಗೆ ತುಳ್ಕೊಂಡ್ರು. ಮಾತಾಡಲ್ಲ ಇವ್ರು. ಸುಮ್ಮನೆ ಎಲ್ಲದಕ್ಕೂ ಬಗ್ಗೆ ಭಯ ಆಗ್ತಿದೆ. ಏನೋ ಹೇಳ್ತಾ ಇದ್ದಾರೆ ಮೇಡಮ್, ನೋಡೋಣ. ಮತ್ತೆ ಹಿಮಾಚಲ್ ಪ್ರದೇಶದಲ್ಲಿ 160 ಜನ ತೀರ್ಕೊಂಡಿದ್ರು. ಮಹಾರಾಷ್ಟ್ರದಲ್ಲಿ 340 ಜನ ಯಾವುದು ಬರೀ ಕಾಲು ತುಳಿತ ನಾ ಹೇಳ್ತಾ ಇರುವಂಥದ್ದು. ಕಾಲು ತುಳಿತಗಳು ಇದು ಒಂದು ಅವಘಡ, ಆಕಸ್ಮಿಕ ಘಟನೆಗಳು, ಆಗಲೇಬಾರದು. ಯಾಕೆಂದ್ರೆ ಎಲ್ಲಾ ಜೀವಕ್ಕೂ ಬೆಲೆ ಇದೆ. ಆದರೆ ಇಂಥ ಒಂದು ದುರ್ಘಟನೆ ನಡೆದಾಗ ಆ ಕುಟುಂಬಗಳಿಗೆ ಜೊತೆ ನಿಲ್ಲುವಂಥದ್ದು ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳಾದ್ರೆ ಅವರ ಕರ್ತವ್ಯ ಆಗಿರ್ತದೆ. ಆಕಸ್ಮಿಕ ಅಂತ ಹೇಳಿದ್ರಿ ತಾವು, RCB ಆಕಸ್ಮಿಕನ ಹಾಗಾದ್ರೆ? ಆಕಸ್ಮಿಕನೇ, ಏನ್ ಆಕಸ್ಮಿಕ? ಅವಘಡನೆ, ಆ ರೀತಿ ಹುಚ್ಚೆದ್ದು ಹೋಗಿರ್ತಕ್ಕಂಥದ್ದು ನಿಮ್ಮ ರಾಜಕೀಯ ಅವಘಡನೆ. ತೆವಲಿಗೆ ಅವ್ರು ಸುಮ್ನೆ ಸತ್ತಿರೋದು. ಸುಮ್ನೆ ನಿಮ್ಮ ರಾಜಕೀಯ ಆಯ್ತು, ತೆವಲಿಗೆ. ನಾನು ಕೇಳ್ತೀನಿ, ಪಹಲ್ಗಾಮಲ್ಲ 4 ಜನ ಎಲ್ಲಿಂದ ಬಂದ್ರು, ಎಲ್ಲಿ ಬಂದ್ರು? ಪೆಹಲ್ಗಾಮ್ ಬಗ್ಗೆ ಮಾತಾಡಿರಲ್ರಿ ನಿಮ್ಗೆ. 44 ಜನ ಆಪರೇಷನ್ ತೀರ್ಕೊಂಡ್ರಲ್ಲ. ಸಿಂಧೂರ RDX ಬಗ್ಗೆ ನಿಮ್ಗೆ ಎಲ್ಲಿಂದ ಬಂತು? ಯೋಚನೆನೂ ಇಲ್ಲ, ಎಲ್ಲಿಂದ ಬಂತು? ಕಲ್ಪನೆನೂ ಇಲ್ಲ. ಗೊತ್ತಿದೆ, ದೇಶದ ಬಂದ್ರೆ ಬಗ್ಗೆ ನಿಮ್ಗೆ ಗೊತ್ತಿದೆ. ಕಲ್ಪನೆನೇ ಇಲ್ಲ. ಯಾವ ಕಲ್ಪನೆ? ರಾಷ್ಟ್ರೀಯದ ಬಗ್ಗೆ ನಾವು ಏನೂ ಕೊಟ್ಟಿರೋ ಗೊತ್ತಿಲ್ಲ. ಸ್ವಾತಂತ್ರ್ಯದಲ್ಲಿ ನೀವಿರೋದು, ನಾವು ಏನು ಕೊಟ್ಟಿರೋ ಗೊತ್ತಿದೆ ಸಂವಿಧಾನದಲ್ಲಿ ನಿಮ್ಗೆ? ನೀವಿರೋದು, ಏನು? ನಾವು ಕೊಟ್ಟಿರ್ತಕ್ಕಂಥ ನೀವು ರಾಷ್ಟ್ರಧ್ವಜ ಅಲ್ಲ ಸರ್, ಅಲ್ಲ ಈ ರೀತಿ ಘಟನೆಗಳಾದಾಗ ಏನ್ ಮಾತಾಡ್ತಾರೆ? ಏನಾಗಿದೆ? ನಮ್ಗೆ ಇವ್ರು ಬಂದ ಪೊಲೀಸ್ ಕರಿಬೇಡ್ರಿ. ಪೊಲೀಸ್ ಭದ್ರತೆ, ಪೊಲೀಸ್ ಭದ್ರತೆ, ಪೊಲೀಸ್ ಭದ್ರತೆ. ಸರ್, ಈ ಡೆಕೋರಂ ಇಲ್ದವ್ರು ಈ ಕರ್ಸ್ಬೇಡಿ. ತರ ಒಂದೇ ನಿಮಿಷ. ಈ ರೀತಿ ಡೆಕೋರಂ ಇಲ್ದವ್ರು ಯಾಕೆ ಕರ್ಸ್ತೀರಾ? ಒಂದೇ ನಿಮಿಷ. ಈ ತರ ಕಾಲ್ತುಳಿತ ಆಗಿದೆ ಅಂದ್ರೆ ಪೆಹಲ್ಗಾಮ್ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ಸರ್, ಈಗ ಕರ್ನಾಟಕದಲ್ಲಿ ಆಗಿದೆ, ತಮಿಳ್ನಾಡು ಬಗ್ಗೆ ಅದ್ರ ಬಗ್ಗೆ ಅವ್ರಿಗೆ ಅರ್ಥ ಇಲ್ಲ. ಆಕಸ್ಮಿಕ ಸರ್, ಈಗ ವ್ಯವಸ್ಥಿತವಾಗಿ ಈಗ ನೋಡಿ, ಕಾಲು ತುಳಿತಾದಾಗ ಯಾರಿಗೆ ಆಗುತ್ತೆ, ಅಲ್ಲಿ ಕಾಲು ತುಳಿತ ಆಗುತ್ತೆ, ನಮ್ಗೆ ಅದು ನಿರೀಕ್ಷೆ ಇರಲ್ಲ, ಓಕೆನಾ? ಅದು ಆಕಸ್ಮಿಕವಾದರೂ ಕೂಡ ಅದನ್ನ ಆಗದೇ ಇರುವಂತ ತಡೆಯುವಂತ ಕೆಲವೊಂದಿಷ್ಟು ಪ್ರಯತ್ನಗಳಾದ್ರೂ ಮಾಡಬೇಕಾಗಿತ್ತು ಸರ್, ಅಲ್ವಾ? ಸ್ಥಳೀಯವಾಗಿ ಪೊಲೀಸರ ಹೆಚ್ಚಿನ ನಿಯೋಜನೆ ಮಾಡುವುದು, ಆಮೇಲೆ ಕೆಲವೊಂದಿಷ್ಟು ರಾಜಕೀಯ ಪಿತೂರಿಗಳು ಅವೆಲ್ಲ ಆಗದೇ ಇದ್ರೆ ಖಂಡಿತ ಇಲ್ಲಿ ಆಗ್ತಾ ಇರಲಿಲ್ವೇನೋ ಅಂತ. ನೋಡಿ, ಈಗ ಘಟನೆ ಆಗಿದೆ, ಘಟನೆಯಲ್ಲಿ ಯಾರೇ ತಪ್ಪು ಮಾಡಿರ್ಲಿ FIR ಹಾಕಾಗಿಲ್ಲ. ಆಗ್ಲೇಬೇಕು. ಅಲ್ಲ, FIR ಹಾಕಾಗಿಲ್ಲ. 39 ಜನ ಸತ್ರಲ್ರಿ, ಕೊಡಿ FIR ಕಾಪಿ ಹಾಗಾದ್ರೆ. ಕೂಡಲೇ FIR ಪೊಲೀಸ್ ಕೊಡಿ ಅಲ್ಲ. ರಿಜಿಸ್ಟರ್ ಮಾಡ್ಕೊಳ್ತಾರೆ. ಪೊಲೀಸರು ಸುಮ್ನೆ ಏನೋ ಹೇಳ್ಬೇಕು ಅಲ್ಲ, ಅಂತಲ್ಲ. ನಿಮ್ಮದೇ ಮಿತ್ರ ಇವನ್ ಸರ್ಕಾರ RCB ಇದೆಯಲ್ಲ, ಆದಾಗ್ಲೂ ಸಮೇತ ಏನ್ adjustment ಇಲ್ಲೇ ಮಾಡ್ತಿದ್ದೀರಾ register ನೋಡಿ. ಆಗಿತ್ತು. ಕಬ್ಬನ್ ಸುಮೋಟೋ, ಪರ್ಪಲ್ ಸುಮೋಟೋ. ಯಾಕೆ ಅವರೇ ಇನ್ನು ಮಾಡ್ಕೊಂಡಿದ್ರು. ಅಲ್ಲ, ಯಾಕೆ ಇನ್ನು ಆಗಿ ವಿಜಯ ಆಗಿಲ್ಲ. ಆಗಿಲ್ಲ ರೀ, ಇವರು ಆಗಿದೆ ಅಂದ್ರೆ ಕೊಡಕ್ಕೆ ಹೇಳಿ. ಮಾಡ್ಕೊಂಡಿರ್ತಾರೆ ಅಲ್ಲ, ಸರ್. ಕೊಡಿ ಅಲ್ಲ, ಸುಮೋಟೋ. ಆಗಿದೆ. ಇಡೀ ದೇಶದಲ್ಲಿ ಇವತ್ತು ಇವನ್ ಕೋರ್ಟ್ ಸಮೇತ ಮಧ್ಯಪ್ರವೇಶ ಮಾಡಿದೆ ಅನ್ನುವಂಥದ್ದು ನೀವು ಬ್ರೇಕ್ ಮಾಡ್ತಾ ಇದ್ರಿ. ಸುಮ್ಮನೆ ಏನೋ ಹೇಳ್ಬೇಕು ಅಂತ ಹೇಳುವಂಥದ್ದಲ್ಲ. ಇವತ್ತು ಯಾರೇ ತಪ್ಪು ಮಾಡಿರ್ಲಿ, ನಾನಂತೂ ಹೇಳ್ತೀನಿ, ವಿಜಯ್ ಮಾಡಿರ್ತಕ್ಕಂಥ ಆ ಒಂದು ಮಾನವೀಯ ಹೃದಯ ಇಲ್ದರೆ ಎಲ್ಲಿ ಅಲ್ಲಿಂದ ಎದ್ದು ಹೋಗ್ಬಿಟ್ರೆ ಮುಗೀತಾ ಸರ್? ಅವ್ರಿಗೋಸ್ಕರ ಬಂದವ್ರಲ್ವಾ? ಏನು ಅವ್ರಿಗೊಂದು ಸ್ಪೆಷಲ್ ಫ್ಲೈಟ್ ಇದೆ ಅಂದ ತಕ್ಷಣ ಮನೆ ಸೇರ್ಕೊಂಡ್ಬಿಟ್ರೆ ಮುಗೀತಾ? ಆಮೇಲೆ ಏನೋ ಒಂದು ಟ್ವೀಟ್ ಹಾಕಿದ ತಕ್ಷಣ ಹೋದವ್ರು ಬಂದ್ರ, ಅವ್ರೇನೋ ಒಂದು 20 ಲಕ್ಷ ಇವ್ರು ಹೇಳತ್ತಾನೆ ಆದ್ರೆ ಕೊಟ್ಟ ತಕ್ಷಣ ಹೋದವ್ರು ಬಂದ್ರ, ಅಥವಾ ಅವ್ರ ಮನೆಗಾದ್ರು ಸ್ವಾಂತನ ಹೇಳುವಂತ ಕೆಲ್ಸಕ್ಕೆ ಹೋದ್ರ, ಅಥವಾ ಇವ್ರ ತಂಡದವ್ರು ಯಾರಾದ್ರೂ ಅಂತಿಮ ಸಂಸ್ಕಾರಕ್ಕೆ ಹೋಗಿದಾರ? ಯಾವುದೂ ಇಲ್ಲ. ಈ ರೀತಿಯಾದಂಥ ಈಗಷ್ಟೇ ರಾಜಕೀಯಕ್ಕೆ ಬಂದು ಈ ರೀತಿ ದುರ್ನಡೆಗಳು ನಿಜವಾಗ್ಲೂ ಸಭ್ಯತೆನೂ ಅಲ್ಲ. ಆದ್ರೆ ಯಾರು ಅಲ್ಲಿನ ಸ್ಟಾಲಿನ್ ಅವರು ಆಸ್ಪತ್ರೆಗೆ ಹೋಗಿದ್ದಾರೆ, ಕುಟುಂಬದ ಜೊತೆ ನಿಂತಿದ್ದಾರೆ, ಕುಟುಂಬಕ್ಕೆ ಪರಿಹಾರ ಕೊಟ್ಟಿದ್ದಾರೆ, ಗಾಯಾಳುಗಳಿಗೆ ಹೌದಾ? ನಾನು ಅದನ್ನೇ ಕೇಳ್ತಿರೋದು. ಮಣಿಪುರದಲ್ಲಿ 328 ಜನ ಸತ್ತವ್ರು ಬರ್ತಾರ, ಪಹಲ್ಗಾಮಲ್ಲಿ 26 ಜನ, ಪುಲ್ವಾಮಾದಲ್ಲಿ 44 ಜನ, ಗೋಧ್ರದಲ್ಲಿ 3,500 ಜನ, ಸಬರಮತಿಲಿ 56 ಜನ, ಸರ್ಕಾರದ ಪ್ರಾಯೋಜಕತ್ವ, ಬಾಬ್ರಿ ಮತ್ತೆ ಅಯೋಧ್ಯೆ ಅಂತೇಳಿ 2,000 ಜನ ಈ ದೇಶದಲ್ಲಿ ಸತ್ತಲ್ಲ. ದೆಹಲಿಯಲ್ಲಿ 720 ಜನ ಸತ್ತವ್ರಿಗೆ ಪರಿಹಾರ ಕರ್ನಾಟಕದಲ್ಲಿ ನಿಮ್ಮಿಂದ ಸತ್ರಲ್ರಿ, ಅದರ ಬಗ್ಗೆ ಮಾತಾಡಿ. ಕರ್ನಾಟಕದಲ್ಲಿ RCB ಕಾಲ್ ತುಳಿತ ನಿಮ್ಮ ರಾಜಕೀಯ ತೆವಳಿಗೋಸ್ಕರ ಆಗಿದೆ, ಅದರ ಬಗ್ಗೆ ಮಾತಾಡಿ. ಸಾಂತ್ವನ ಹೇಳಿಲ್ಲ, ಕಾಲ್ ತುಳಿತ ಬಗ್ಗೆ ಮಾತಾಡಿ, ವಿಷಯಾಂತರ ಮಾಡಬೇಡಿ. ಘಟನೆ ಹೇಳಿದ್ದಲ್ಲ, ಸಾಂತ್ವನ ಹೇಳಿಲ್ಲ ಅಂತ ರಾಜೀನಾಮೆ ಕೊಟ್ನ, ಒಂದು ಮನೆಗೆ ಪರಿಹಾರ ಕೊಡೋದಕ್ಕೆ ಹೋದ್ರ, ಒಂದು ಕುಟುಂಬದ ಜೊತೆಗೆ ನಿಂತಿದ್ದಾರ, ಸಾವಿರಾರು ಸಾವಿನ ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ಸುಮ್ಮನೆ ಆದ್ರೆ ಏನೋ ಎದುರಿಸಿ ಬಿಟ್ಕೊಂಡು ನೀವು ಮಾತಾಡಬೇಡಿ. ನೀವು ಮಾತಾಡಿದ ತಕ್ಷಣ ಹುಷಾರಂತ ಯಾರು ಹೇಳಲ್ಲ. ಅವಶ್ಯಕತೆ ಇಲ್ಲ. ಈಗ ಸರ್, ಈಗ ನಿಮ್ಗೆ ಅವಶ್ಯಕ ಆಡಳಿತ ಪಕ್ಷದ ವಕ್ತಾರರು ಮಾತಾಡಿ ನಾಚಿಕೆ ಆಗ್ಬೇಕ್ರಿ.
ನಾಚಿಕೆ ಆಗ್ಬೇಕು ಜನರಿಗೆ. ಅಲ್ಲ, ಈಗ ಈಗಲೂ ಕಾಲ ಮಿಂಚಿಲ್ಲ, ಚಾಮರಾಜನಗರಕ್ಕೆ ಪರಿಹಾರ ಕೊಟ್ಟು ಬನ್ನಿ ನೋಡೋಣ. ಅಲ್ಲ, ಕಾಂಗ್ರೆಸ್ ತಮಿಳುನಾಡಲ್ಲಿ ನಾನು ಅವಾಗ್ಲೇ ತಮಿಳುನಾಡಲ್ಲಿ ಮಾತು ಕಾಂಗ್ರೆಸ್ ಹೇಳಿದೆ. ಮೌನ ಇದು ವಹಿಸಿದೆ, ಕಾಂಗ್ರೆಸ್ದು ನಾರ್ಮಲ್ ಇದು. ಮೌನ ಆಗಿದೆ, ಅಲ್ಲಲ್ಲ, ಇವ್ರು- ಕಮೆಂಟ್ ಇಲ್ಲ, ಇವ್ರು ತಪ್ಪು ವಿಷಾದ ಇದೆ, ತಗೊಳ್ಳಲ್ಲ. ನೋವಿದೆ, ಆಕ್ರೋಶ ಇಲ್ಲ. ನಿಮ್ ಪ್ರಶ್ನೆ ಕೇಳಕ್ಕೂ ಬಿಡಲ್ಲ, ನಾ ಮಾತಾಡಕ್ಕೂ ಬಿಡಲ್ಲ. ತಮಿಳುನಾಡಲ್ಲಿ ಸರ್, ತಮಿಳುನಾಡಲ್ಲಿ ಕಾಂಗ್ರೆಸ್ ಟ್ವೀಟ್ ಮಾಡ್ತಾ ಇದ್ದಾರೆ, ಘಟನೆಯನ್ನ ನೋವನ್ನ ಹೊರ ಹಾಕ್ತಾ ಇದ್ದಾರೆ, ಬಟ್ ಆಕ್ರೋಶ ಇಲ್ಲ, ಆಕ್ರೋಶ ಇಲ್ಲ. ಈಗ ಇಷ್ಟುವರೆಗೂ ಟಿವಿಕೆ ಪಕ್ಷದ ಸರ್, ನನಗಲ್ವಾ ಕೇಳಿದ್ದು FIR ಪ್ರಶ್ನೆ? ಯಾಕಿಲ್ಲ? ಒಂದೇ ಅದನ್ನ ನಿಮಿಷ, ಹೇಳಿ. ಒಂದೇ ನಿಮಿಷ, ಅದ್ರ ಮೇಡಮ್, ಬಗ್ಗೆ ನೀವು ಉತ್ತರ ಕೊಡ್ತಾ ಇದ್ದಾರೆ. ಅವ್ರು ಬೇರೆ ವಿಷಯಾಂತರ ಮಾತಾಡ್ತಾರೆ, ಕಾಲ್ ತುಳಿತ ಬಿಟ್ಟು ಬೇರೆ ಮಾತಾಡ್ತಾರೆ, ಉತ್ತರ ನಾನು ಕೊಡ್ತಾ ಇದ್ದಾರೆ. ಮಾತಾಡ್ತೀನಿ, ಸಿಕ್ಕರ್ ನರಮೇದ ಬೇರೆದೆಲ್ಲ ಮಾತಾಡ್ತೀನಿ, ಉತ್ತರ ನಾನು ಕೊಡ್ತಾ ಕೂಡ. ಇದ್ದಾರೆ. ಅವ್ರು ಇದನ್ನ ಬಿಟ್ಟು ಬೇರೆ ಬಂದ್ರೆ ಮಾತಾಡ್ತಾರೆ. ಉತ್ತರ ಗಜ ಕೊಟ್ಟಿದ್ದೀನಿ ಉತ್ತರ ನಾನು ಅಂತ ಕೊಡ್ತಾ ಇದ್ದಾರೆ ಮೇಡಮ್, ಮಾತಾಡ್ತಾರೆ. ಅದು ಹೇಳ್ತಾರೆ, ಆಮೇಲೆ ಕಾಂಗ್ರೆಸ್ನವರು ಹೇಳ್ತಾ ಪಹಲ್ಗಾಮ್ ಇದ್ದಾರೆ. ಬಗ್ಗೆ ಮಾತಾಡ್ತಾರೆ. ಹಾಗಾದ್ರೆ ನೀವು ವಿಷಯಾಂತರ ಮಾಡಿದ್ರೆ ನಾವು ವಿಷಯಾಂತರ ಮಾಡೋಣ. ಕಾಂಗ್ರೆಸ್ನವರು ವಿಚಾರ ಹೇಳ್ತಾ ಇದ್ದಾರೆ. ಏನ್ ಸರ್ ಪ್ರಶ್ನೆ ಈಗ ನೀವು ಅಲ್ಲಿ ತಮಿಳುನಾಡಿನ ಕಾಂಗ್ರೆಸ್ ನೋಡ್ತಾ ಹೋದ್ರೆ ನಾವು ಹಾ. ಬರೀ ರಾಜಕೀಯ ಅಷ್ಟೇ ಇದರಲ್ಲಿ, ಆರೋಪಗಳು ಪ್ರತ್ಯಾರೋಪಗಳು. ಒಂದು ಸೂತಕದ ಸಂದರ್ಭ ಸರ್. ಸೂತಕದ ಸಂದರ್ಭದಲ್ಲಿ ರಾಜಕೀಯ ಸಲ್ಲ. ಆ ಕುಟುಂಬದವ್ರ ಜೊತೆಗೆ ನಿಲ್ಲುವಂಥದ್ದು ಪ್ರತಿಯೊಬ್ಬ ಭಾರತೀಯನ, ತಮಿಳುನಾಡು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಭಾರತೀಯನ ನಾಗರಿಕನ ಕರ್ತವ್ಯ. ಅವರ ಒಂದು ಆತ್ಮಗಳಿಗೆ ಶಾಂತಿ ಕೋರುವಂಥದ್ದು ಭಾರತೀಯರಾಗಿ ನಮ್ಮ ಕರ್ತವ್ಯ. ಆ ಕುಟುಂಬಗಳಿಗೆ ಹೋಗಿ ಪರಿಹಾರ ಕೊಡುವಂಥದ್ದು ಆ ಸರ್ಕಾರಗಳ ಕರ್ತವ್ಯ. ಮಾಡಿದ್ದಾರೆ, ಕುಟುಂಬದ ಜೊತೆಗೆ ನಿಂತಿದ್ದಾರೆ. ಈವನ್ ಕಾಂಗ್ರೆಸ್ ನಮ್ಮ ನಾಯಕರೆಲ್ಲ ಟ್ವೀಟ್ ಮಾಡಿ ಅದಕ್ಕೆ ಸಂತಾಪ ಸೂಚಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತು ಮುಂಬರೋ ದಿನದಲ್ಲಿ ಖಂಡಿತವಾಗ್ಲೂ ನಮ್ಮ ನಾಯಕರು ಆ ಕುಟುಂಬಗಳನ್ನು ಹೋಗಿ ಭೇಟಿ ಮಾಡುವಂಥ ಕೆಲಸವನ್ನು ಮಾಡೇ ಮಾಡ್ತಾರೆ. ರಾಜಕೀಯವಾಗಿ ವಿಜಯ್ ಅವರನ್ನು ಟಾರ್ಗೆಟ್ ಮಾಡಿದಿರಿ ನೀವೆಲ್ಲ DMK ಜೊತೆ ಸೇರ್ಕೊಂಡು. ಸರ್, ವಿಜಯ್ ಅವ್ರ ಕಾರ್ಯಕ್ರಮದಲ್ಲಿ ಆಗಿರೋ ಘಟನೆ, ಹೌದು, ಅಲ್ಲಿ ತೀರ್ಕೊಂಡಾಗ ಆಸ್ಪತ್ರೆಗೆ ವಿಜಯ್ ಹೋಗಿಲ್ಲ. ಅದಾಗಿ ಸುಮಾರು 18 ಗಂಟೆ ಆದಮೇಲೆ ಟ್ವೀಟ್ ಮಾಡಿರೋದು. 18 ಗಂಟೆ ಆದಮೇಲೆ ಸ್ಟಾರ್ಟಿಂಗ್ ಒಂದು ಮಾಡಿದ್ದಾರೆ. 18 ಗಂಟೆ ಆದಮೇಲೆ ಅಲ್ಲಿ ತನಕ ಮನುಷ್ಯನಿಗೆ ಕೊನೆ ಪಕ್ಷ ಸಾವುಗಳನ್ನ ನೋಡೋದಕ್ಕಾದ್ರೂ ಹೋಗ್ಬೇಕಿತ್ತಲ್ಲ, ಕುಟುಂಬದ ಜೊತೆಗೆ ನಿಲ್ಬೇಕಿತ್ತಲ್ಲ. ಕೇವಲ ಇವತ್ತು ಘಟನೆ ಆದಮೇಲೆ ಸರ್ಕಾರದ ಮೇಲೆ ಗೂಬೆ. ನಿಮ್ದು ಕಾರ್ಯಕ್ರಮದಲ್ಲ ಸ್ವಾಮಿ ಆಗಿರೋದು. ಸರ್ಕಾರದ ಏನಾದರೂ ವೈಫಲ್ಯ ಇದ್ರೂ ಸಮೇತ ಸರ್ಕಾರ ಯಾರು ವೈಫಲ್ಯ ಆಗಿರ್ತದೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಎಸ್ ಮೇಡಮ್, ಈಗ ಒಂದೇ ನಂಗೆ ನೇರವಾದ ಪ್ರಶ್ನೆ. ಈಗ ಅಲ್ಲಿ ಸ್ಥಳೀಯ ಪೊಲೀಸರ ಮೇಲೆ ನಂಬಿಕೆ ಇಲ್ಲ, CBIಗೆ ವಹಿಸಬೇಕಾ ಇಂಥ ಪ್ರಕರಣಗಳು? ಅದರಲ್ಲೂ ತಮಿಳುನಾಡಿನ ಈ ಕೇಸನ್ನು CBI ಕೊಡಬೇಕಾ ಅಂತ? 39 ಜನ ಸತ್ತಿರುವಂತಹ ಇದಕ್ಕೆ ಹೊಣೆ ಯಾರು ಅನ್ನೋದು ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತಾಗಬೇಕಾಗಿದೆ. ಅಥವಾ ಅವರ ಪರ ಇವರ ಪರ ಅಥವಾ ಅವರ ಮಿತ್ರ ಪಕ್ಷ ಅವ್ರು ಏನಾದರೂ ಮಾಡ್ಕೊಳ್ಳಿ, ಯಾರದೇ ತಪ್ಪಾಗಲಿ, ಇಂಟೆಲಿಜೆನ್ಸ್ ಫೇಲಿಯರ್ ಇರ್ಬೋದು, ಪೊಲೀಸರು ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ವಿಜಯ್ ಇದ್ದು TVK ಪಕ್ಷ ಇರ್ಬೋದು, ಇದುವರೆಗೆ ವಿಜಯ್ ಮೇಲೆ ಆಗಲಿ ಪಕ್ಷದ ಮೇಲೆ ಆಗಲಿ FIR ರೈಸ್ ಆಗಿಲ್ಲ, ಅಥವಾ ಅಲ್ಲಿ ಯಾರ್ದು ಫೇಲಿಯರ್ ಅನ್ನೋದು ಯಾವುದೂ ಆಗಿಲ್ಲ. ಮತ್ತೊಮ್ಮೆ ನಾನು ಹೇಳೋದಿಷ್ಟೇ, ಕರ್ನಾಟಕ ಕಾಂಗ್ರೆಸ್ ಅವರ ಮಿತ್ರ ಪಕ್ಷ ಅಲ್ಲಿರೋದ್ರಿಂದ ಅವ್ರು ಏನೇ ತಪ್ಪು ಮಾಡಲಿ ಅದಕ್ಕೆ ಅವರು ಉತ್ತರ ಬೇರೆ ಮಣಿಪುರದ್ದು ಇನ್ನೊಂದು ಕೊಡ್ತಾರೆ ಬಿಟ್ಟು ಇಲ್ಲಿಯ 39 ಜನ ಸತ್ತ ಬಗ್ಗೆ ಮಾತಾಡುವ ನೈತಿಕತೆ ಅವರಿಗಿಲ್ಲ, ಮಾತಾಡೋದು ಇಲ್ಲ. ಅವರು ನೀವು ಏನು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಪಕ್ಷದ ವಕ್ತಾರರು ಮಾತ್ರ ಅಲ್ಲ, ಯಾರನ್ನು ಬೇಕಾದ್ರೆ ಕೇಳಿ, ಅವ್ರು ಯಾರು ಇದ್ರ ಬಗ್ಗೆ ಮಾತಾಡಲ್ಲ, ಇವರು ಬೇರೆನೇ ಮಾತಾಡ್ತಾರೆ. ನಾನು ಅದನ್ನೇ ಹೇಳುದು, ಇದನ್ನೇ ಹೇಳುದು, ಇದನ್ನು ವೀಕ್ಷಕರು ಒಪ್ಕೋತಾರಂತ ಅನ್ಕೊಂಡಿದೀನಿ. ನಾನು ಹೇಳುದು 39 ಜನ ಸ್ಟ್ಯಾಂಪೇಡ್ ಅಲ್ಲಿ ಯಾರು ಸತ್ತಿದ್ದಾರೆ, RCB ಅಲ್ಲಿ 11 ಜನ ಯಾರು ಸತ್ತಿದ್ದಾರೆ ಅದ್ರ ಬಗ್ಗೆ ಇವರು ಮಾತಾಡಲ್ಲ. ಮಾತೆತ್ತಿದ್ರೆ ಇವರು ಇತಿಹಾಸದ ಬೇರೆ ಮಾತಾಡ್ತಾರೆ, ಸಾವಿನ ಮೇಲೆ ರಾಜಕೀಯ ಮಾಡುವಂತ ಪಕ್ಷ ಪ್ರತಿಯೊಂದು ಸಾವುಗಳ ಅಂಕಿ ಸಂಖ್ಯೆಗಳ ಸಮೇತ ಕೇಳಿದ್ದೀನಿ. ಸಾವಿನ ವಿಚಾರದಲ್ಲಿ ರಾಜಕಾರಣ, ಸಬರಮತಿ, ಗೋಧ್ರಾ, ಬಾಬ್ರಿ, ಅಯೋಧ್ಯೆ, ಪ್ರತಿಯೊಂದು ರಾಜಕೀಯ ಲಾಭ ಸರ್, ಎಲ್ಲದೂ ಪ್ರಶ್ನೆ ಮಾಡಿದ್ರೆ ಇವ್ರ ಹತ್ರ ಎಲ್ಲ ಪಕ್ಷಗಳದ್ದು ರಾಜಕೀಯ ಲಾಭ ಕಾಣಿಸ್ತಾ ಇದೆ. ಮಾತಾಡಿದ್ದನ್ನ ಜ್ವಲಂತ ಸಾಕ್ಷಿಯಾಗಿ ಅವರು ವೀಕ್ಷಕರಿಗೆ ಹೇಳ್ತಾ ಇದ್ದಾರೆ. ಮಾನವೀಯ ಗುಣ ಕಾಂಗ್ರೆಸ್ನವ್ರಿಗಿದೆ, ಈ ತರ ಸ್ಟ್ಯಾಂಪೇಡ್ಗಳು ನಡೀಬಾರದು. ಯಾವತ್ತಾದ್ರೂ ಈ ತರ ಸಭೆಗಳು ರ್ಯಾಲಿಗಳು ನಡೆದಾಗ ಮತ್ತೊಮ್ಮೆ ನಾನು ಎಲ್ಲರಿಗೂ ಸರ್ಕಾರಗಳು ಅಧಿಕಾರಿಗಳು ಇದ್ರ ಬಗ್ಗೆ ಖಂಡಿತವಾಗ್ಲೂ ಈ ತರ ಸಭೆಗಳು ನಡೆಯುವಾಗ ಈ ತರ ಅಮಾಯಕರು ಸಾವಿಗೀಡಾದಾಗ ನೋಡ್ಕೋಬೇಕು ಅಂತ ಮತ್ತೊಮ್ಮೆ ನಾನು ಕೇಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ದರ್ಶನ್ ಸರ್, ಥ್ಯಾಂಕ್ ಯು ಕಾಂತೇಶ್ ಮೇಡಮ್, ಥ್ಯಾಂಕ್ ಯು ಭಾಗಿಯಾಗಿದ್ದಕ್ಕೆ. ನೋಡಿ, ಈಗ ಕಾಲ್ ತುಳಿತಂತರೂ ಆಗಿದೆ, ನಿಜಕ್ಕೂ ಬಹಳ ನೋವಿದೆ, ಸಂಕಟ ಇದೆ. ಆದರೆ ನಮ್ಮ ಜನರಿಗೂ ಕೂಡ ಸ್ವಲ್ಪ ಈ ಸಂದರ್ಭದಲ್ಲಿ ಬುದ್ಧಿ ಬೇಕು ಅಂತ ಅನಿಸುತ್ತೆ. ಯಾಕಂದರೆ ಒಬ್ಬ ಸ್ಟಾರ್ ನಟ ಬರ್ತಾನೆ ಅಂತ ಹೇಳಿ ಅಭಿಮಾನ ಇರಲಿ, ಸಿನಿಮಾ ನೋಡೋ ಮೂಲಕ ಇರಲಿ, ಕಲಾವಿದನಾಗಿರಲಿ, ಆದರೆ ಆ ರೀತಿ ಜಾಸ್ತಿ ರಿಸ್ಕನ್ನು ತೆಗೆದುಕೊಂಡು ಹೋಗಿ ಊಟ ನೀರು ಇಲ್ಲದೆ ಈ ರೀತಿಯಾಗಿ ಆಘಾತಕ್ಕೆ ಒಳಗಾಗ್ತಾರೆ ಅಂತ ಹೇಳಿದ್ರೆ ಖಂಡಿತ ಜನರದ್ದು ಕೂಡ ಇಲ್ಲಿ ತಪ್ಪಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದಮೇಲೆ ರಾಜಕೀಯವಾಗಿ ಇಲ್ಲಿ ಯಾರೂ ಕೂಡ ಸಾವಿನ ಮೇಲೆ ಸವಾರಿ ಮಾಡುವಂಥ ಪ್ರಯತ್ನಗಳು ಆಗಬಾರ್ದು. ಅಲ್ಲಿ ಸ್ಥಳೀಯ ಪಕ್ಷ DMK ಇದ್ದರೂ ಕೂಡ, ಬಟ್ ಈ ರೀತಿಯಾಗಿ ಒಬ್ಬ ನಟ ಅಥವಾ ರಾಜಕೀಯವಾಗಿ ಈ ರೀತಿಯಾಗಿ ಷಡ್ಯಂತ್ರ ಅದೇನೇ ಆರೋಪಗಳಿದ್ರು, ಒಬ್ಬ ಜವಾಬ್ದಾರಿಯುತದಂತಹ ನಟನಾಗಿ ವಿಜಯ್ ಆ ಸಂದರ್ಭದಲ್ಲಿ ಮಾನವೀಯತೆಯನ್ನು ಪ್ರದರ್ಶನ ಮಾಡಬೇಕಾಗಿತ್ತು. ಆದರೆ ಆತ ಕೂಡ ಈಗ ರಾಜಕೀಯ ಅಲ್ಲಿ ಷಡ್ಯಂತ್ರ ಇದೆ ಅಂಥೇಳಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಅಮಾಯಕ ಜನರ
ಒಂದು ಸಾವಿಗೆ ಕಾರಣ ಇಲ್ಲಿ ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ನೇರವಾಗಿ ಈಗ ಕಾರ್ಯಕ್ರಮದ ಆಯೋಜಕರು ಅಂತೇಳಿ ಗೊತ್ತಾಗ್ತದೆ. CBI ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಜಾಸ್ತಿ ಆಗ್ತಿದೆ. ಬಟ್ ಒಂದಂತೂ ಸತ್ಯ, ಇಲ್ಲಿ ಜನರು ಮಾತ್ರ ಎಚ್ಚೆತ್ತುಕೊಳ್ಬೇಕು. ಜನರು ಬದಲಾದರೆ ಮಾತ್ರ ಈ ರೀತಿಯ ಕಾಲು ತುಳಿತದ ಪ್ರಕರಣಗಳು ಕಡಿಮೆ ಆಗುತ್ತೆ ಅನ್ನುವಂಥ ಸ್ಪಷ್ಟವಾದಂಥ ಸಂದೇಶ ನಮಗೆ ಸಿಗುತ್ತೆ. ಇದೇ ಇವತ್ತಿನ ಅಖಾಡ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.